ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್ ಎಲ್ಲಿ ನೋಡಿದ್ರು ನಿಮ್ಮ ಕಡೆಯಿಂದ ಸರ್ ಗ್ರಾಮರಿಂದ ವೀಡಿಯೋ ಮಾಡಿ ಅಂತ ಎಷ್ಟೋ ಒಂದು ಕಾಮೆಂಟ್ಸು. ಅಲ್ಲಿ ನೋಡಿದ್ರು ಗ್ರಾಮರು, ಎಲ್ಲಿ ನೋಡಿದ್ರು ಗ್ರಾಮರು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ನಿಮಗೋಸ್ಕರ ಹೈ ವೇಟೇಜ್ ಗ್ರಾಮರ್ ಟಾಪಿಕ್ಸ್. ಸೊ ಈ ಒಂದು ವಿಡಿಯೋಲಿ ನಾನು ಡಿಸ್ಕಸ್ ಮಾಡಿರುವ ಒಂದು ಗ್ರಾಮರ್ ಟಾಪಿಕ್ಸ್ನ ನೀವು ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ಖಂಡಿತ 22 ಮಾರ್ಕ್ಸು ನೀವು ಕವರ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ, ನಿಮಗೋಸ್ಕರ ಹೈ ವೇಟೇಜ್ ಗ್ರಾಮರ್ ಟಾಪಿಕ್ಸ್. ಸೊ ಬನ್ನಿ ಈ ಒಂದು ವಿಡಿಯೋನ ಸಮಯ ವ್ಯರ್ಥ ಮಾಡದೆ ಶುರು ಮಾಡೋಣ. ಓಕೆ, ಸೊ ರೈಟ್, ನಾನೀಗ ನಿಮಗೆ ಕೆಲವೊಂದು ಟಾಪಿಕ್ಸ್ನ ಕೊಡೋಕ್ಕಿದ್ದೀನಿ. ಆ ಒಂದು ಟಾಪಿಕ್ಸ್ಗೆ ಎಷ್ಟು ಮಾರ್ಕ್ ಬರುತ್ತೆ, ಸೊ ಈ ಒಂದು ಟಾಪಿಕ್ಸ್ನ ಫುಲ್ ಸ್ಕೋರ್ಸ್ ಮಾಡಬೇಕಾದ್ರೆ ಹೆಂಗೆ ಅದನ್ನು ಬರೀಬೇಕು ಅಂತ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಹೇಳ್ಕೊಡೋಕ್ಕಿದ್ದೀನಿ. ಸೊ ಪ್ಲೀಸ್ ಸ್ವಲ್ಪ ಅಟೆನ್ಷನಿಂದ ನೋಡ್ಕೊಳ್ಳಿ. ಸೊ ಫಸ್ಟು ಬಂದು ನಮಗೆ ಪ್ರೊಫೈಲ್ ರೈಟಿಂಗ್ ಇದೆ, ಸೆಕೆಂಡ್ ಪಿಕ್ಚರ್ ರೈಟಿಂಗ್, ದೆನ್ ಎಸೆ ರೈಟಿಂಗ್, ಮತ್ತು ಲೆಟರ್ ರೈಟಿಂಗ್, ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಮತ್ತು ಸ್ಟೋರಿ ಡೆವಲಪ್ಮೆಂಟ್. ಸೊ ಒಟ್ಟಿಗೆ ಸ್ಟೂಡೆಂಟ್ಸ್ ನಮಗೆ 6 ಗ್ರಾಮರ್ ಟಾಪಿಕ್ಸ್. ಈ ಒಂದು 6 ಗ್ರಾಮರ್ ಟಾಪಿಕ್ಸ್ ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ನೀವು ಆಲ್ಮೋಸ್ಟ್ ಅರ್ಧ ಗ್ರಾಮರ್ ಪೋರ್ಷನ್ನ ಕವರ್ ಮಾಡಿಬಿಡ್ತೀರಾ. ಸೊ ಈ ಒಂದು ಗ್ರಾಮರ್ ಟಾಪಿಕ್ಸ್ಗೆ ಎಷ್ಟು ಮಾರ್ಕ್ ಬರುತ್ತೆ ಅಂತ ನಾವು ನೋಡೋಣ. ಪ್ರೊಫೈಲ್ ರೈಟಿಂಗ್ಗೆ 3 ಮಾರ್ಕ್, ಪಿಕ್ಚರ್ ರೈಟಿಂಗ್ಗೆ 3 ಮಾರ್ಕ್, ಎಸ್ಸೆ ರೈಟಿಂಗ್ಗೆ 4 ಮಾರ್ಕ್, ಲೆಟರ್ ರೈಟಿಂಗ್ಗೆ 5 ಮಾರ್ಕ್ಸು, ಪ್ಯಾಸೇಜ್ ಕಾಂಪ್ರಿಹೆನ್ಷನ್ಗೆ 4 ಮಾರ್ಕು, ಮತ್ತು ಸ್ಟೋರಿ ಡೆವಲಪ್ಮೆಂಟ್ಗೆ 3 ಮಾರ್ಕು. ಸೊ ಒಟ್ಟಿಗೆ ಈ ಒಂದು 6 ಟಾಪಿಕ್ಸಿಂದ ನಮಗೆ 22 ಮಾರ್ಕ್ಸು ಕವರ್ ಆಗುತ್ತೆ. ಸೊ ನೀವು ಗ್ರಾಮರ್ ಟಾಪಿಕ್ಸ್ ಅಂತ ಓದ್ಕೋಬೇಕಂತ ಅಂದ್ಕೊಂಡಿದ್ದೀರಾ. ಸೊ ಈ ಒಂದು ಟಾಪಿಕ್ಸ್ನ ನೀವು ಕರೆಕ್ಟಾಗಿ ಡೀಟೇಲ್ಡ್ ಆಗಿ ಪೂರ್ತಿ ನೀವು ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ಈಸಿಯಾಗಿ 22 ಮಾರ್ಕ್ಸ್ ಸ್ಕೋರ್ ಮಾಡೋಣ. ಸೊ ಈ ಒಂದು ವಿಡಿಯೋಲಿ ನಾನು ಹೇಳಿದಂಗೆ ಮುಂಚೆ ಪ್ರತಿ ಒಂದು ಟಾಪಿಕ್ನ ಕೂಡ ಹೆಂಗೆ ಆನ್ಸರ್ ಮಾಡಬೇಕು, ಸೊ ಹೆಂಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿ ಫುಲ್ ಮಾರ್ಕ್ಸು ಪಡಿಬೋದು ಅಂತ ನಾನು ಹೇಳ್ಕೊಡೋಕ್ಕಿದ್ದೀನಿ. ಸೊ ಬನ್ನಿ ಫಸ್ಟ್ ಟಾಪಿಕಿಂದ ಶುರು ಮಾಡೋಣ, ಪ್ರೊಫೈಲ್ ರೈಟಿಂಗ್. ಓಕೆ, ಸೊ ಇಲ್ಲಿ ಬಂದು ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಸೊ ಯಾರ ಬಗ್ಗೆ ಕೊಟ್ಟಿದ್ದೀನಿ ಅಂದರೆ ಕಪಿಲ್ ದೇವ್ ಬಗ್ಗೆ. ನಮಗೆಲ್ಲ ಗೊತ್ತಿದೆ, ಕಪಿಲ್ ದೇವ್ ವಾಸ್ ಒನ್ ಆಫ್ ದ ಫೇಮಸ್ ಕ್ರಿಕೆಟರ್. ಸೊ ಅವ್ರ ಬಗ್ಗೆ ಒಂದು ಸಿಂಪಲ್ ಪ್ರೊಫೈಲು ಏನು ಕೊಟ್ಟಿದ್ದಾರೆ ನೋಡಿ, ಹೆಸರು ಕೊಟ್ಟಿದ್ದಾರೆ, ಅವ್ರು ಹುಟ್ಟಿರುವ ಪ್ಲೇಸ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಸ್ಪೌಸ್ ಅಂದರೆ ಪಾರ್ಟ್ನರ್. ಓಕೆ, ಸೊ ಪಾರ್ಟ್ನರ್, ಲೈಫ್ ಪಾರ್ಟ್ನರು, ಇಲ್ಲಿ ಅವ್ರದ್ದು ಅವ್ರ ವೈಫ್ ಡೀಟೇಲ್ಸು ಕೂಡ ಕೊಟ್ಟಿದ್ದಾರೆ, ಅವ್ರದ್ದು ನಿಕ್ ನೇಮ್ ಕೊಟ್ಟಿದ್ದಾರೆ, ಅವ್ರು ಮಾಡಿರೋ ಅಚೀವ್ಮೆಂಟ್ಸ್ ಕೊಟ್ಟಿದ್ದಾರೆ, ಮತ್ತು ಅವಾರ್ಡ್ಸ್ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್, ನೀವು ಪ್ರೊಫೈಲ್ ರೈಟಿಂಗ್ ಅಂತ ಬಂದ ತಕ್ಷಣ ನೀವು ಅನ್ಕೋಬಹುದು, ಸರ್ ಈಸಿಯಾಗಿ ಪ್ರೊಫೈಲ್ ರೈಟಿಂಗ್ನ ಬರಿಬೋದಲ್ಲ, ಇದಕ್ಕೆ 3 ಮಾರ್ಕ್ಸು, ಇದಕ್ಕೆ ಯಾಕೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಂತ ನೀವು ಕೇಳಬಹುದು. ಆದರೆ ಸ್ಟೂಡೆಂಟ್ಸ್, ಕೆಲವೊಂದು ಟ್ರಿಕ್ಸ್ ಇದೆ. ಈ ಒಂದು ಬೋರ್ಡಲ್ಲಿ ಕರೆಕ್ಟ್ ಮಾಡ್ತಾರೆ ಗೊತ್ತಾ ನಿಮ್ಮ ಪೇಪರ್ನ, ಅವ್ರು ಬಂದು ಕೆಲವೊಂದು ಡೀಟೇಲ್ಸ್ನ ನಿಮ್ಮ ಪ್ರೊಫೈಲಲ್ಲಿ ನೋಡ್ತಾರೆ. ಆ ರೀತಿ ನೀವು ಪ್ರೊಫೈಲ್ನ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಸಿಗ್ಬೋದು. ಒಂದು ವೇಳೆ ಆ ಡೀಟೇಲ್ಸ್ನ ನೀವು ಮಿಸ್ ಮಾಡಿಕೊಂಡ್ರೆ 3 ಮಾರ್ಕ್ಸ್ ಜಾಗದಲ್ಲಿ ನಿಮಗೆ 2 ಮಾರ್ಕ್ಸು ಅಥವಾ 2.5 ಮಾರ್ಕು, ಇಲ್ಲಾಂದರೆ 1.5 ಮಾರ್ಕು ಆ ರೀತಿ ಸಿಗ್ಬಿಡುತ್ತೆ. ಸೊ ಇದು ನಾನು ನಿಮಗೆ ಹೆಂಗೆ ತೋರಿಸ್ತೀನೋ ಆ ರೀತಿಯಲ್ಲೇ ಬರೀರಿ. ಆ ರೀತಿ ಬರೆದ್ರೆ ನಿಮಗೆ ಖಂಡಿತ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಶುರು ಮಾಡೋಣ. ಇದೆಲ್ಲ ಡೀಟೇಲ್ಸ್ ಇದೆ, ಈ ಡೀಟೇಲ್ಸ್ ನಾನು ಹೆಂಗೆ ಹಾಕಿದ್ದೀನಿ ಅಂತ ನೋಡೋಣ. ಸೊ ನೋಡಿ, ಕಪಿಲ್ ದೇವ್ ಇಸ್ ಅ ಫೇಮಸ್ ಕ್ರಿಕೆಟರ್, ಈ ರೀತಿ ನೀವು ಶುರು ಮಾಡ್ಬೋದು, ಅಥವಾ ನೀವು ಈ ರೀತಿ ಕೂಡ ಶುರು ಮಾಡ್ಬೋದು. ಓಕೆ, ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಕಪಿಲ್ ದೇವ್ ಅ ಫೇಮಸ್ ಕ್ರಿಕೆಟರ್. ನೋಡಿ, ಈ ಒಂದು ಫೇಮಸ್ ಕ್ರಿಕೆಟರ್ ಎಂಬ ವರ್ಡ್ನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಹೆಂಗೆ ಶುರು ಮಾಡಬೇಕು, ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಕಪಿಲ್ ದೇವ್ ಅ ಫೇಮಸ್ ಕ್ರಿಕೆಟರ್ ಫ್ರಮ್ ಚಂಡೀಗಢ, ಬಾರ್ನ್ ಆನ್ 6 ಜನವರಿ 1995. ನೋಡಿ, ಈ ಒಂದು ಡೀಟೇಲ್ ಎಲ್ಲಿತ್ತು, ಪ್ರೊಫೈಲಲ್ಲೇ ಇತ್ತು. ಸೊ ಈ ಒಂದು ಪ್ರೊಫೈಲಿಂದ ನಾನು ಆ ಒಂದು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದೆಲ್ಲ ನಾನು ಹೈಲೈಟ್ ಮಾಡಿ ತೋರಿಸಿದ್ದೀನಿ. ನೋಡಿ, ಇಲ್ಲಿ ಹರಿಯಾಣ ಹರಿಕೇನ್, ರಾಮಿ ದೇವಿ, ದ 1983 ಕ್ರಿಕೆಟ್, ಪದ್ಮಶ್ರೀ ಆ್ಯಂಡ್ ಪದ್ಮಭೂಷಣ್, ಈ ಒಂದು ವರ್ಡ್ಸ್ ಎಲ್ಲ ಪ್ರೊಫೈಲಿಂದ ಹಂಗೆ ತೆಗೆದಿದ್ದೀನಿ. ಆದರೆ ಅದಕ್ಕೆ ಮುಂಚೆ ನೀವು ನೋಡಬೇಕಾದ್ರೆ ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡಿ ಇದನ್ನು ಚೆನ್ನಾಗಿ ಸೀಸನ್ ಮಾಡಿ ಓದೋಕ್ಕೆ ಈಸಿಯಾಗಿ ಮತ್ತು ಒಂಚೂರು ಅಟ್ರಾಕ್ಟಿವ್ ಆಗಿ ಬರೆದಿದ್ದೀನಿ ಅಷ್ಟೇ. ಸೊ ಆಲ್ ಡೀಟೇಲ್ಸ್ ಬಂದು ಎಲ್ಲಿದೆ, ಕ್ವಶ್ಚನಲ್ಲೇ ಇದೆ. ಆ ಕ್ವಶ್ಚನ್ನ ಒಂದು ಪ್ಯಾರಾಗ್ರಾಫಲ್ಲಿ ಕನ್ವರ್ಟ್ ಮಾಡಿದ್ದೀನಿ. ಆ ಒಂದು ಕ್ವಶ್ಚನ್ಸು ಎಲ್ಲ ಹೈಲೈಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದರಲ್ಲಿ ಕೆಲವೊಂದು ವರ್ಡ್ಸ್ ನಾನೇ ಯೂಸ್ ಮಾಡಿ ಏನು ಮಾಡಿದ್ದೀನಿ, ಇದನ್ನು ಒಂಚೂರು ಅಟ್ರಾಕ್ಟಿವ್ ಆಗಿ ಕಾಣಿಸೋಕ್ಕೆ ನಾನು ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡಿ ಇದನ್ನು ಮಾಡಿದ್ದೀನಿ. ಓಕೆ, ಸೊ ಲೆಟ್ಸ್ ಲುಕ್ ಅಟ್ ದಾಟ್. ನೋಡಿ, ಇಲ್ಲಿ ಫೇಮಸ್ ಕ್ರಿಕೆಟರ್ ಎಂಬ ವರ್ಡ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಅವ್ರು ಬಂದು ನೋಡಿ, ಹೀಸ್ ಮೋಸ್ಟ್ ವೆಲ್ ನೋನ್ ಅಂತ ಬರೆದಿದ್ದೀನಿ. ಓಕೆ, ಕಪಿಲ್ ದೇವ್ ರಿಸೀವ್ಡ್ ಸೆವ್ರಲ್ ಪ್ರೆಸ್ಟಿಜಿಯಸ್ ಅವಾರ್ಡ್ಸ್. ಇಲ್ಲಿ ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಅಂತ ವರ್ಡ್ ಕೊಟ್ಟೇ ಇಲ್ಲ, ಆದರೆ ನಾನು ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಅಂತ ಕೂಡ ವರ್ಡ್ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ನಿಮಗೆ ಯಾವ ವರ್ಡು ನಿಮಗೆ ಯೂಸ್ ಮಾಡೋಕ್ಕಾಗುತ್ತೋ ಆ ಒಂದು ವರ್ಡ್ನ ಯೂಸ್ ಮಾಡಿ ಒಂಚೂರು ಡೀಟೇಲ್ಡ್ ಆಗಿ ಅಟ್ರಾಕ್ಟಿವ್ ಆಗಿ ನೀವು ಬರೆದ್ರೆ ಸ್ಟೂಡೆಂಟ್ಸ್ ಖಂಡಿತ 3 ಮಾರ್ಕ್ಸು ಫುಲ್ ಪಡಿಬಹುದು. ಓಕೆ, ಸೊ ಕೊನೆಗೆ ಹೆಂಗೆ ಏನು ಮಾಡಿದ್ದೀನಿ, ರೆಕಗ್ನಿಷನ್ ಆಫ್ ಹಿಸ್ ಅಚೀವ್ಮೆಂಟ್ಸ್ ಇನ್ ಕ್ರಿಕೆಟ್. ಓಕೆ, ಸೊ ಅವರು ಇಷ್ಟೆಲ್ಲ ಮಾಡಿದ್ದಾರೆ, ಸೊ ಹಾಗಾಗಿ ಅವ್ರನ್ನ ರೆಕಗ್ನೈಸ್ ಮಾಡಿ ಈ ಒಂದು ಅಚೀವ್ಮೆಂಟ್ಸು ಕ್ರಿಕೆಟಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಬರೆದಿದ್ದೀನಿ. ಸೊ ಸ್ಟೂಡೆಂಟ್ಸ್, ಈ ರೀತಿ ನೀವು ಕೂಡ ಬರೆದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗ್ಬೋದು ಸ್ಟೂಡೆಂಟ್ಸ್. ಸೊ ಬರೀ ಕಾಪಿ ಪೇಸ್ಟ್ ಮಾಡಿದ್ರೆ ಒಂದು ಯೂಸು ಇಲ್ಲ, ಬರೀ ಕಾಪಿ ಪೇಸ್ಟ್ ಮಾಡಿದ್ರೆ ಅವ್ರು ಫುಲ್ ಮಾರ್ಕ್ಸು ಕೊಡೋದಿಲ್ಲ. ಸೊ ಈ ರೀತಿ ಕೆಲವೊಂದು ವರ್ಡ್ಸ್ನ ನಿಮ್ಮ ಓನ್ ವರ್ಡ್ಸಲ್ಲಿ ಯೂಸ್ ಮಾಡಿ ನೀವು ಬರೆದ್ರೆ ಈ ರೀತಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ಬೋದು. ಓಕೆ, ಸೊ ಇದು ನಮಗೆ ಪ್ರೊಫೈಲ್ ರೈಟಿಂಗ್. ಸೊ ಪ್ರೊಫೈಲ್ ರೈಟಿಂಗ್ ಅಂತ ಬಂದ ತಕ್ಷಣ ಕೆಲವೊಂದು ಕ್ವಶ್ಚನ್ ಕೇಳ್ತಾರೆ, ಕಾಮನ್ ಕ್ವಶ್ಚನ್ಸ್ ಏನು ಕೇಳ್ತಾರೆ, ಸರ್ ಪಾಯಿಂಟ್ಸಲ್ಲಿ ಬರೀಬೇಕಾ,
ಸರ್ ಎಷ್ಟು ಪ್ಯಾರಾಗ್ರಾಫ್ ಇರಬೇಕು ಅಂತ. ಸೊ ನೋಡಿ, ಪಾಯಿಂಟ್ಸಲ್ಲಿ ಯಾವತ್ತೂ ಬರೀಬಾರ್ದು, ನೆವರ್ ರೈಟ್ ಇನ್ ಪಾಯಿಂಟ್ಸ್. ಓಕೆ, ಸೊ ಇಲ್ಲಿಗೆ ಟಿಪ್ಸು. ವಾಟ್ ಆರ್ ದ ಟಿಪ್ಸ್? ನೋ ಪಾಯಿಂಟ್ಸಲ್ಲಿ ಬರೀಬಾರ್ದು. ಓಕೆ, ಸೊ ಎಷ್ಟು ಸೆಂಟೆನ್ಸ್ ಇರಬೇಕು? ಸೊ ನೋಡಿ, 3 ಮಾರ್ಕ್ಸ್ ಕೊಡ್ತಿದ್ದಾರೆ, ಅಟ್ಲೀಸ್ಟ್ ಒಂದು 5 ಸೆಂಟೆನ್ಸಸ್ ಆದರೂ ಬರೀಬೇಕು. ಓಕೆ, ಸೊ ಲಾಸ್ಟ್ ಟಿಪ್ ಏನಂತ ಕೇಳಬೇಕಾದ್ರೆ, ಟಿಪ್ ನಂಬರ್ 1, ಟಿಪ್ ನಂಬರ್ 2 ಕೊಟ್ಟಿದ್ದೀನಿ. ಟಿಪ್ ನಂಬರ್ 3 ಲಾಸ್ಟ್ ಟಿಪ್ಪು ಏನಂತ ನೀವು ಕೇಳ್ತೀರಾ? ಕೇಳಬೇಕಾದ್ರೆ ಯೂಸ್ ಅಟ್ರಾಕ್ಟಿವ್ ವರ್ಡ್ಸ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಬಂದು ಅವಾರ್ಡ್ಸ್ ಮಾತ್ರ ಬರ್ದಿಲ್ಲ, ನಾನೇನು ಬರ್ದಿದ್ದೀನಿ ನೋಡಿ, ಸೆವೆರಲ್ ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಆ ರೀತಿ ಬರ್ದಿದ್ದೀನಿ. ಸೊ ಆ ರೀತಿ ಇಲ್ಲಿ ನೋಡಿ, ಫೇಮಸ್ ಕ್ರಿಕೆಟರ್ ಅಂತ ಕೂಡ ಬರ್ದಿದ್ದೀನಿ. ಈ ರೀತಿ ಯಾರದೇ ಪ್ರೊಫೈಲ್ ಇರಲಿ, ಆ ಒಂದು ಅಟ್ರಾಕ್ಟಿವ್ ವರ್ಡ್ಸ್ನ ಯೂಸ್ ಮಾಡಿ ಒಂದು ಪ್ರೊಫೈಲ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಖಂಡಿತ 3 ಮಾರ್ಕ್ಸ್ ಸಿಗಬಹುದು. ಹಂಗೆ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಸೊ ಈಗ ಲೆಟ್ ಅಸ್ ಕಮ್ ಟು ಪಿಕ್ಚರ್ ಡಿಸ್ಕ್ರಿಪ್ಷನ್. ಸೊ ಒಂದು ಪಿಕ್ಚರ್ನ ಕೊಟ್ಟಿರ್ತಾರೆ, ಆ ಪಿಕ್ಚರ್ನ ನೋಡಿಬಿಟ್ಟು ಬರಿಬಹುದು. ಇಲ್ಲಿ ಸ್ಟೂಡೆಂಟ್ಸ್ ಬಂದು ಸರ್ ಐಡಿಯಾ ಸಿಗಲ್ಲ ಸರ್ ವರ್ಡ್ಸ್ ಬರಲ್ಲ ಸರ್ ಸೆಂಟೆನ್ಸ್ ಪ್ರಾಪರಾಗಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರಲ್ಲ ಸರ್ ಅಂತ ಎಷ್ಟೊಂದು ರೀಸನ್ಸ್ ಕೊಡ್ತೀರಾ, ಅರ್ಥ ಆಗ್ತಿದೆ. ಸೊ ನಿಮ್ಮ ಪ್ರಾಬ್ಲಮ್ಗೆಲ್ಲ ನಾನೊಂದು ಸೊಲ್ಯೂಷನ್ ಕೊಡ್ತೀನಿ. ಓಕೆ, ಸೊ ಏನು ಮಾಡಿ ಗೊತ್ತಾ, ಫಸ್ಟು ಪಿಕ್ಚರ್ ಬಂದ ತಕ್ಷಣ, ಅಗೇನ್ ಸ್ಟೂಡೆಂಟ್ಸ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇದು ಕೂಡ ನಮಗೆ 3 ಮಾರ್ಕ್ಸ್ ಬರುತ್ತೆ. ಒಂದು ಪಿಕ್ಚರ್ ಅಂತ ಬಂದ ತಕ್ಷಣ ಏನು ಮಾಡಿ ಗೊತ್ತಾ, ಆ ಪಿಕ್ಚರ್ನ ಡಿವೈಡ್ ಮಾಡಿ ನೋಡಿ, ಟಾಪ್ ಅಂತ ಡಿವೈಡ್ ಮಾಡಿ, ಇಲ್ಲಿಗೆ ಮಿಡಲು, ಒಂದು ಪಿಕ್ಚರ್ನ 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಕೊನೆಗೆ ಬಾಟಮು. ಸರ್ ಯಾಕೆ ಸರ್ ಈ ರೀತಿ ಡಿವೈಡ್ ಮಾಡಿದ್ದೀರಾ? ಡಿವೈಡ್ ಮಾಡಿದರೆ ಏನು ಮಾಡ್ತೀರಾ ಗೊತ್ತಾ, ಈ ಒಂದು ಪಿಕ್ಚರಲ್ಲಿರುವ ಪೂರ್ತಿ ಡೀಟೇಲ್ಸ್ನ ನೀವು ಅರ್ಥ ಮಾಡ್ಕೊತೀರಾ, ಅದರಲ್ಲಿ ಒಂದು ಡೀಟೇಲ್ ಕೂಡ ನೀವು ಮಿಸ್ ಮಾಡಲ್ಲ. ನೆಕ್ಸ್ಟು ಏನು ಮಾಡಿ ಗೊತ್ತಾ, ಈ ಒಂದು ಪಿಕ್ಚರಲ್ಲಿ ಯಾವುದು ತುಂಬ ದೊಡ್ಡದಾಗಿ ಕಾಣಿಸ್ತಿದೆ, ಯಾವ ಪಿಕ್ಚರಲ್ಲಿ ಯಾವ ಕಾಂಪೊನೆಂಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ ನೀವು ನೋಡಿಬಿಟ್ಟು ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಟ್ರೈನ್ ದೊಡ್ಡದಾಗಿದೆ. ಓಕೆ, ಸೊ ಮತ್ತು ಇಲ್ಲಿ ಒಂದು ಟೀ ಸ್ಟಾಲ್ ಇದೆ. ಸೊ ಐಸ್ ಕ್ರೀಮ್ಸ್ ಅವೈಲೇಬಲ್ ಅಂತ ಒಂದು ಸ್ಟಾಲ್ ಇದೆ. ಓಕೆ, ಸೊ ಕೆಲವೊಬ್ಬರು ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲಿ ಕೆಲವೊಂದು ವ್ಯಕ್ತಿ ಇದ್ದಾರೆ, ಮತ್ತು ಇಲ್ಲಿ ಕೆಲವ್ರು ಕೂತಿದ್ದಾರೆ. ಅಷ್ಟೇ ಸ್ಟೂಡೆಂಟ್ಸ್, ಇದನ್ನು ಮಾತ್ರ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ನೀವು ಆಲ್ಮೋಸ್ಟ್ ನಿಮಗೆ ವರ್ಡ್ಸ್ ಬಂದುಬಿಡುತ್ತೆ. ಏನಿದೆ, ಸೊ ಒಂದು ಬ್ಲೂ ಕಲರ್ ಟ್ರೈನ್ ಇದೆ ಅಷ್ಟೇ, ಜನ ಓಡ್ತಿದ್ದಾರೆ, ಬರ್ತಿದ್ದಾರೆ, ಇಲ್ಲೊಬ್ರು ಫೋನಲ್ಲಿ ಮಾತಾಡ್ತಿದ್ದಾರೆ, ಅಲ್ಲಿ ಒಂದು ಸ್ಟಾಲ್ ಇದೆ, ಸ್ಟಾಲಲ್ಲಿ ಏನು ಬರ್ತಿದ್ದಾರೆ, ಐಸ್ ಕ್ರೀಮ್ಸ್ ಅವೈಲೇಬಲ್ ಅಂತ ಬರ್ತಿದ್ದಾರೆ. ಸೊ ಕೆಲವೊಬ್ಬರು ಟ್ರೈನ್ಗೋಸ್ಕರ ಕಾಯ್ತಿದ್ದಾರೆ, ಇನ್ನೂ ಕೆಲವೊಬ್ರು ಅಲ್ಲೇ ಹೋಗ್ತಿದ್ದಾರೆ, ಕೆಲವೊಬ್ಬರು ಈ ಒಂದು ಟ್ರೈನಿಂದ ಇಳ್ದಿದ್ದಾರೆ ಕೆಳಗೆ. ಸೊ ಏನೇನು ವರ್ಡ್ಸ್ ನಿಮಗೆ ಮೈಂಡಲ್ಲಿ ಬರುತ್ತೋ ಅದು ಒಂದು ಸೆಂಟೆನ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿ, ಆದರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಎಂಡ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಅದನ್ನು ಫಾಲೋ ಮಾಡಿಕೊಂಡು ನಿಮ್ಮ ವರ್ಡ್ಸ್ನ ನೀವು ಹಾಕಿದ್ರೆ ಸ್ಟೂಡೆಂಟ್ಸ್ ನೀವು ಈಸಿಯಾಗಿ ಈ ಒಂದು ಪಿಕ್ಚರ್ನ ಕೂಡ ಕಂಪ್ಲೀಟ್ ಮಾಡಬಹುದು. ಸೊ ಬನ್ನಿ ಶುರು ಮಾಡೋಣ. ಏನು ಮಾಡ್ತಿದ್ದೀನಿ ನೋಡಿ, ದ ಇಮೇಜ್ ಶೋಸ್ ಅಥವಾ ದ ಪಿಕ್ಚರ್ ಶೋಸ್ ಅಂತ ಕೂಡ ನೀವು ಬರೀಬೋದು. ದ ಪಿಕ್ಚರ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್. ನೋಡಿ, ಫಸ್ಟು ಆ ಒಂದು ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡಿ. ಸೊ ನಾನು ಬರೀ ಸಿಂಪಲ್ ವರ್ಡ್ಸ್ಗಳು ಕೊಟ್ಟಿದ್ದೀನಿ. ದ ಪಿಕ್ಚರ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್ ಆರ್ ದ ಪಿಕ್ಚರ್ ಶೋಸ್ ಅ ಸಿನಾರಿಯೋ ಆಫ್ ಅ ರೈಲ್ವೆ ಸ್ಟೇಷನ್. ಆ ರೀತಿ ಕೂಡ ಬರಿಬೋದು. ನಿಮ್ಗೆ ಹೆಂಗೆ ವರ್ಡ್ಸ್ ಬರುತ್ತೋ ಆ ರೀತಿಯಲ್ಲಿ ಬರೀರಿ, ಆದರೆ ಮೇನ್ ಕಾಂಪೊನೆಂಟ್ಸ್ ಮಾತ್ರ ಹಿಂಗೆ ಇರಬೇಕು. ಓಕೆ, ಸೊ ಆ ರೀತಿಯಲ್ಲಿ ಶುರು ಮಾಡಿಬಿಟ್ಟು ನೋಡಿ, ಇಲ್ಲಿ ದೇರ್ ಈಸ್ ಅ ಬ್ಲೂ ಟ್ರೈನ್ ಪಾರ್ಕ್ಡ್ ಆನ್ ದ ಪ್ಲಾಟ್ಫಾರ್ಮ್ ಆ್ಯಂಡ್ ಸೆವರಲ್ ಪೀಪಲ್ ಆರ್ ವೆಯ್ಟಿಂಗ್ ಫಾರ್ ದೇರ್ ಟ್ರೈನ್ಸ್. ನೋಡಿ, ಅಲ್ಲಿ ಒಂದು ಫಸ್ಟ್ ಐಟಮು, ಆ ದೊಡ್ಡ ಟ್ರೈನು, ಆ ಬ್ಲೂ ಕಲರಲ್ಲಿ ಒಂದು ಟ್ರೈನ್ ಇತ್ತು, ಅದು ಬಂದು ನಮಗೆ ಬಿಗ್ ಕಾಂಪೊನೆಂಟು. ಸೊ ಅದನ್ನು ನಾನು ಬರ್ದಿದ್ದೀನಿ. ಓಕೆ, ಸಮ್ ಪ್ಯಾಸೆಂಜರ್ಸ್ ಆರ್ ವಾಕಿಂಗ್. ಅದೇ ನಾನು ತೋರಿಸಿದೆಲ್ಲ ಈ ಪಿಕ್ಚರಲ್ಲಿ, ಕೆಲವೊಬ್ರು ಹೋಗ್ತಿದ್ದಾರೆ, ಕೆಲವೊಬ್ರು ಬರ್ತಿದ್ದಾರೆ ವಿತ್ ದೇರ್ ಲಗೇಜಸ್, while others are sitting on the platform. A man in blue shirt is taking selfie and a small ಸ್ಟಾಲ್ ಸೆಲ್ಲಿಂಗ್ ಐಸ್ ಕ್ರೀಮ್ಸ್. ನೋಡಿ, ಆ ಐಸ್ ಕ್ರೀಮ್ಸ್ ಬಗ್ಗೆ, ಆ ಸ್ಟಾಲ್ ತೋರಿಸಲ್ಲ, ಆ ಸ್ಟಾಲ್ಸ್ ಬಗ್ಗೆ. ಸೊ ಆ ರೀತಿ ನೀವು ಬರೆದ್ಬಿಟ್ಟು ಏನು ಮಾಡಿ, ಆ ಒಂದು ಬ್ಯಾಕ್ ಗ್ರೌಂಡ್ನ ಪೂರ್ತಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ಟೂಡೆಂಟ್ಸ್ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ, ಸಿಂಪಲ್ ವರ್ಡ್ಸಲ್ಲಿ ಬರೀರಿ. ನೀವೇನೋ ಕಾಂಪ್ಲಿಕೇಟೆಡ್ ವರ್ಡ್ಸ್ ಯೂಸ್ ಮಾಡಿ ಫುಲ್ಲು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಬೇಕಂತ ಏನಿಲ್ಲ ಸ್ಟೂಡೆಂಟ್ಸ್. ನಿಮ್ಗೆ ಹೆಂಗೆ ಬರುತ್ತೋ, ಯಾವ ವರ್ಡ್ಸ್ನ ಯೂಸ್ ಮಾಡಿ ನೀವು ಮಾಡ್ತಿರೋ ಆ ರೀತಿಯೇ ನೀವು ಮಾಡಿದ್ರೆ ಸಾಕು. ಓಕೆ, ಕ್ಯಾನ್ ಬಿ ಸೀನ್ ಇನ್ ದ ಬ್ಯಾಕ್ ಗ್ರೌಂಡ್ ಪೀಪಲ್ ಆರ್ ಚಾಟಿಂಗ್, ರಿಲ್ಯಾಕ್ಸಿಂಗ್ ಆ್ಯಂಡ್ ಬೈಯಿಂಗ್ ಸ್ನ್ಯಾಕ್ಸ್ ಆರ್ ಡ್ರಿಂಕ್ಸ್ ಫ್ರಮ್ ದ ವೆಂಡರ್ಸ್. ಓಕೆ, ಸೊ ಇಷ್ಟು ನಮಗೆ ಎಕ್ಸ್ಪ್ಲನೇಷನ್ ಇದೆ. ಸೊ ಹಂಗೆ ಮುಂದೆ ನೋಡೋಣ, ಲಾಸ್ಟ್ ಹೆಂಗೆ ಎಂಡ್ ಮಾಡ್ತೀರಾ. ದ ಸ್ಟೇಷನ್ ಲುಕ್ಸ್ ವೆರಿ ಲೈವ್ಲಿ ಆ್ಯಂಡ್ ಇಟ್ ಈಸ್ ಅ ಯೂಶುವಲ್ ಸೀನ್ ಅಟ್ ರೈಲ್ವೆ ಸ್ಟೇಷನ್. ನೋಡಿ, ಸೊ ಎಷ್ಟು ಈಸಿ ಆಗಿದೆ ನೋಡಿ. ಸೊ ಫಸ್ಟು ಏನು ಮಾಡಿ, ದಿಸ್ ಇಮೇಜ್ ಶೋಸ್ ಆರ್ ದಿಸ್ ಪಿಕ್ಚರ್ ಶೋಸ್ ಅ ಬಿಸಿ ರೈಲ್ವೆ ಸ್ಟೇಷನ್. ಎಂಡ್ ಹೆಂಗೆ ಮಾಡ್ತೀರಾ, ಇಟ್ ಈಸ್ ಅ ಯೂಶುವಲ್ ಸೀನ್ ಅಟ್ ಅ ರೈಲ್ವೆ ಸ್ಟೇಷನ್. ಸೊ ರೈಲ್ವೆ ಸ್ಟೇಷನ್ ಬಿಟ್ಟು ನಮಗೆ ಫಾರ್ ಎಕ್ಸಾಂಪಲ್ ಏನೋ ಮಾರ್ಕೆಟ್ ಸೀನ್ ಕೊಟ್ಟಿದ್ರು, ಅಥವಾ ಒಂದು ಪಿಕ್ನಿಕ್ ಸೀನ್ ಕೊಟ್ಟಿದ್ದಾರೆ, ಇಲ್ಲಾಂದರೆ ವಿಲೇಜಲ್ಲಿ ಏನೋ ಒಂದು ಸೀನ್ನ ಎಕ್ಸ್ಪ್ಲೇನ್ ಮಾಡೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ಸೊ ಆ ರೀತಿ ಕೊಡಬೇಕಾದ್ರೆ ಕೂಡ ನೀವು ಯಾವ ರೀತಿ ಶುರು ಮಾಡಿ, ಈ ರೀತಿ ದ ಪಿಕ್ಚರ್ ಶೋಸ್ ವಿಲೇಜ್ ಮಾರ್ಕೆಟ್ ಸೀನ್ ಆರ್ ದ ಪಿಕ್ಚರ್ ಶೋಸ್ ಬಿಸಿ ಪಿಕ್ನಿಕ್ ಸೀನ್, ಆ ರೀತಿ ಬಂದು ನೀವು ಬರೆದ್ಬಿಟ್ಟು ಈ ರೀತಿ ಏನು ಮಾಡಿದ್ರೆ ಸ್ಟೂಡೆಂಟ್ಸ್ ಕಾಂಟೆಂಟ್ ನಿಮಗೆ ಇನ್ ಬಿಟ್ವೀನ್ ಏನು ಹಾಕಬೇಕಂತ ಈಸಿಯಾಗಿ ಬಂದುಬಿಡುತ್ತೆ. ಬರೀ ಆ ಪಿಕ್ಚರ್ನ ನೀವು ಫುಲ್ಲಾಗಿ ನೋಡಿಕೊಂಡು ಕಂಪ್ಲೀಟಾಗಿ ಆ ಪಿಕ್ಚರಲ್ಲಿರುವ ಒಂದೊಂದು ಪರ್ಸ್ನಾಲಿಟಿನ ಕೂಡ, ಒಂದೊಂದು ವ್ಯಕ್ತಿನ ಕೂಡ, ಒಂದು ಡೀಟೇಲ್ನ ಕೂಡ ನೀವು ಬರೆದ್ರೆ, ನಿಮ್ಮ ಓನ್ ವರ್ಡ್ಸಲ್ಲಿ, ಸಿಂಪಲ್ ವರ್ಡ್ಸಲ್ಲಿ, ಈಸಿ ವರ್ಡ್ಸಲ್ಲಿ ಬರೆದ್ರೆ ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ಬೋದು. ಸೊ ಇದಕ್ಕೆ ನಮಗೆ ಒಟ್ಟಿಗೆ ನೋಡಿ 3 ಮಾರ್ಕ್ಸ್, ಈಸಿ ಸ್ಕೋರಿಂಗ್ ವೇ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಮುಂದೆ ಹೋಗೋಣ. ಸೊ ಹಿಯರ್ ಕಮ್ ಸ್ಟೋರಿ ಡೆವಲಪ್ಮೆಂಟ್. ಓಕೆ, ಸ್ಟೋರಿ ಡೆವಲಪ್ಮೆಂಟ್ ಅಂತ ಬಂದ ತಕ್ಷಣ ಸ್ಟೂಡೆಂಟ್ಸ್ಗೆ ಮೈಂಡಲ್ಲಿರೋದು,
ಸರ್ ಯಾವ ರೀತಿ ಬರಿಬೇಕು, ಕೊಟ್ಟಿರುವ ಸ್ಟೋರಿನೇ ಕರೆಕ್ಟಾಗಿ ಬರಿಬೇಕಾ ಅಥವಾ ನಾವೇನಾದರೂ ಇನ್ಕ್ಲೂಷನ್ಸ್ ಮಾಡ್ಬೋದಾ ಅಂತ ನೀವು ಕ್ವಶನ್ಸ್ನ ಕೇಳ್ತಾ ಇರ್ತೀರ. ಆ ಒಂದು ಕ್ವಶನ್ಸ್ಗೆಲ್ಲ ಈಗ ಆನ್ಸರ್ ನೋಡೋಣ. ಸ್ಟೂಡೆಂಟ್ಸ್, ವೆರಿ ಸಿಂಪಲ್. ಸೊ ಒಂದು ಸ್ಟೋರಿ ಅಂತ ಬಂದ ತಕ್ಷಣ ಫಸ್ಟು ಆ ಒಂದು ಸ್ಯಾಂಪಲ್ ಸ್ಟೋರಿ ಕೊಟ್ಟಿದ್ದಾರೆ ಗೊತ್ತಾ, ಆ ಸ್ಯಾಂಪಲ್ ಸ್ಟೋರಿನ ನೀವು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಲಿಂಕರ್ಸ್ನ ಯೂಸ್ ಮಾಡಿ ಏನು ಮಾಡಿ ಆ ಒಂದು ಸ್ಯಾಂಪಲ್ ಸ್ಟೋರಿನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇನ್ನೂ ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಆ ಸ್ಟೋರಿ ಬಗ್ಗೆ. ಸೊ ಅದನ್ನು ನೀವು ಓನ್ ವರ್ಡ್ಸಲ್ಲಿ ಬರಿಬೋದು. ಸೊ ಹೆಂಗೆ, ಒನ್ಸ್ ಇನ್ ಅ ಫಾರೆಸ್ಟ್ ಹೇರ್ tortoise were friends, hare made fun, the tortoise challenge, had a race, hare ran fast, tortoise slow, hare took rest, slept under tree, tortoise moving slowly, tortoise won the race. ನೋಡಿ, ಸೊ ಈ ರೀತಿ ಒಂದು ಹೇರ್ ಅಂದರೆ ರ್ಯಾಬಿಟು, ಒಂದು ರ್ಯಾಬಿಟ್ಗೂ ಮತ್ತು ಟಾಟಾಯ್ಸ್ಗೂ ಏನಿತ್ತು, ಒಂದು ಚಾಲೆಂಜ್ ಇತ್ತು, ರೇಸ್ ಇತ್ತು. ಸೊ ಇಷ್ಟು ನನಗೆ ಅರ್ಥ ಆಗಿದೆ ಇದನ್ನು. ಸೊ ಇದನ್ನು ಇನ್ನೂ ಪೂರ್ತಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ನಾನು ಫಿಲ್ಲರ್ಸ್ನ ಯೂಸ್ ಮಾಡಿ ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಹೆಂಗೆ, ಒನ್ಸ್ ಇನ್ ಅ ಫಾರೆಸ್ಟ್ ಹೇರ್ ಆ್ಯಂಡ್ ಟಾಟಾಯ್ಸ್ ವೇರ್ ಫ್ರೆಂಡ್ಸ್. ನೋಡಿ, ಆ್ಯಂಡ್ ಯೂಸ್ ಮಾಡಿ ಅದನ್ನು ಕನೆಕ್ಟ್ ಮಾಡಿದ್ದೀನಿ. ಹೇರ್ ಮೇಡ್ ಫನ್. ಸೊ ಈ ಒಂದು ಟಾಟಾಯ್ಸ್ ಏನು ಮಾಡ್ತಿದೆ, ಟಾಟಾಯ್ಸ್ನ ಏನು ಮಾಡ್ತಿದೆ, ಈ ಒಂದು ರ್ಯಾಬಿಟು ಫನ್ ಮಾಡ್ತಿದೆ. ದ ಟಾಟಾಯ್ಸ್ ದೆನ್ ಚಾಲೆಂಜ್ ಹೇರ್ ಹ್ಯಾಡ್ ಅ ರೇಸ್. ಸೊ ಅವ್ರಿಗೆ ರೇಸ್ ಒಂದು ಶುರು ಮಾಡೋಣ ಅಂತ ಅವರಿಬ್ಬರು ಚಾಲೆಂಜ್ ಮಾಡ್ಕೊಂಡಿದ್ರು. ಹೇರ್ ರ್ಯಾನ್ ಫಾಸ್ಟ್, ಟಾಟಾಯ್ಸ್ ವಾಸ್ ಸ್ಲೋ, ಹೇರ್ ಟುಕ್ ರೆಸ್ಟ್ ಆ್ಯಂಡ್ ಸ್ಲೆಪ್ಟ್ ಅಂಡರ್ ಎ ಟ್ರೀ, ಟಾಟಾಯ್ಸ್ ವಾಸ್ ಮೂವಿಂಗ್ ಸ್ಲೋಲಿ, ಟಾಟಾಯ್ಸ್ ವಾನ್ ದ ರೇಸ್. ಸೊ ಈ ರೀತಿ ನಾನು ಏನು ಮಾಡಿದ್ದೀನಿ, ನನಗೆ ಅಂಡರ್ಸ್ಟ್ಯಾಂಡ್ ಆಗುವ ರೀತಿಯಲ್ಲಿ ಲಿಂಕರ್ಸ್ನ ಯೂಸ್ ಮಾಡಿ ಈ ಒಂದು ಸೆಂಟೆನ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದರಿಂದ ನನಗೆ ಏನು ಐಡಿಯಾ ಬಂದಿದೆ, ಸೊ ಟಾಟಾಯ್ಸ್ ಇತ್ತು, ಒಂದು ರ್ಯಾಬಿಟ್ ಇತ್ತು, ಇಬ್ರಿಗೂ ಜಗಳ ಇತ್ತು. ಯಾಕೆ ಜಗಳ ಅಂತ ಕೇಳಬೇಕಾದ್ರೆ ಫಸ್ಟು ಫ್ರೆಂಡ್ಸ್ ಆಗಿದ್ರು, ಆದರೆ ಜಗಳ ಆಗಿತ್ತು. ಯಾಕಂದರೆ ಈ ಒಂದು ರ್ಯಾಬಿಟ್ ಬಂದು ಆ ಟಾಟಾಯ್ಸ್ನ ನೀನು ಸ್ಲೋ ಆಗಿದೆ ಅಂತ ರೇಗಿಸ್ತಿತ್ತು. ಸೊ ಅದೊಂದು ಮೈಂಡಲ್ಲಿ ಬರ್ತಿದೆ. ಸೊ ಕೊನೆಗೆ ಅವರಿಬ್ಬರು ರೇಸ್ ಮಾಡಿಕೊಂಡ್ರು. ರೇಸಲ್ಲಿ ಟಾಟಾಯ್ಸ್ ಬಂದು ಫುಲ್ ಸ್ಲೋ ಆಗಿತ್ತು, ಆದರೆ ಈ ಒಂದು ರ್ಯಾಬಿಟು ಫುಲ್ ಫಾಸ್ಟಾಗಿ ಹೋಗ್ತಿತ್ತು. ಸೊ ಟಾಟಾಯ್ಸ್ ದೂರ ತಾನೇ ಇದೆ, ಸೊ ಈಸಿಯಾಗಿ ನಾವು ಗೆದ್ಬೋದು ಅಂತ ಓವರ್ ಕಾನ್ಫಿಡೆನ್ಸಿಂದ ಏನು ಮಾಡಿಬಿಡ್ತು, ಈ ಒಂದು ರ್ಯಾಬಿಟು ಮರದ ಕೆಳಗಡೆ ಹಂಗೆ ಸ್ವಲ್ಪ ರೆಸ್ಟ್ ಮಾಡಿತ್ತು. ಆ ಒಂದು ಟೈಮಿಗೆ ಏನಾಯಿತು, ಈ ಟಾಟಾಯ್ಸು ಸ್ಲೋ ಆಗಿ ಹಂಗೆ ಮೂವ್ ಆಗ್ತಾ ಇತ್ತು, ಆದರೆ ಸ್ಟಡಿಯಾಗಿ ಮೂವ್ ಆಗ್ತಿತ್ತು. ಸೊ ಕೊನೆಗೆ ರೇಸ್ನ ಗೆದ್ಬಿಡ್ತು. ಇದು ನನಗೆ ಮೈಂಡಲ್ಲಿ ಬಂದಿದೆ. ಸೊ ಇದನ್ನು ನಾನು ಹೆಂಗೆ ವರ್ಡ್ಸಲ್ಲಿ ಹಾಕ್ಬೋದು ನೋಡಿ, ಈ ರೀತಿ ಶುರು ಮಾಡಿ. ಸೊ ಶುರು ಮತ್ತು ಎಂಡು ನಾನು ಹೆಂಗೆ ಹೇಳಿದ್ದೀನೋ ಆ ರೀತಿಯಲ್ಲೇ ನೀವು ಮಾಡಿದ್ರೆ ಸ್ಟೂಡೆಂಟ್ಸ್ ನಿಮಗೆ ನಿಜ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈಸಿಯಾಗಿ ಒಂದು ಪ್ಯಾಟರ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಏನು, ಒನ್ಸ್ ಅಪಾನ್ ಅ ಟೈಮ್. ನೋಡಿ, ಯಾವ ಒಂದು ಸ್ಟೋರಿನ ನಾವು ಶುರು ಮಾಡಬೇಕಾದ್ರೂ ಒನ್ಸ್ ಅಪಾನ್ ಅ ಟೈಮಿಂದ ಶುರು ಮಾಡ್ತೀವಿ. ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ಫಾರೆಸ್ಟ್ ಹೇರ್ ಆ್ಯಂಡ್ ಅ ಟಾಟಾಯ್ಸ್ ವೇರ್ ಫ್ರೆಂಡ್ಸ್. ನೋಡಿ, ಹೇರ್ ಆ್ಯಂಡ್ ಅ ಟಾಟಾಯ್ಸ್ ವೇರ್ ಫ್ರೆಂಡ್ಸ್. ಸೊ ಒನ್ಸ್ ಅಪಾನ್ ಅ ಟೈಮು ಒಂದು ಫಾರೆಸ್ಟಲ್ಲಿ ಹೇರ್ ಮತ್ತು ಟಾಟಾಯ್ಸ್ ಬಂದು ಫ್ರೆಂಡ್ಸ್ ಆಗಿದ್ರು. ಮತ್ತು ಏನಾಯಿತು, ದ ಹೇರ್ ಮೇಡ್ ಫನ್ ಆಫ್ ಟಾಟಾಯ್ಸ್ ಬಿಕಾಸ್ ಇಟ್ ವಾಸ್ ಸ್ಲೋ. ನೋಡಿ, ಸೊ ಇದು ಬಂದು ಸ್ಲೋ ಆಗಿತ್ತಂತ ಟಾಟಾಯ್ಸ್ ಏನು ಮಾಡಿತ್ತು, ಆ ಹೇರ್ ಮೇಲೆ ಫನ್ ಮಾಡಿತ್ತು. ದ ಟಾಟಾಯ್ಸ್ ಫೀಲಿಂಗ್ ಚಾಲೆಂಜ್ ಡಿಸೈಡೆಡ್ ಟು ರೇಸ್ ವಿತ್ ದ ಹೇರ್. ಸೊ ಈಗ ಟಾಟಾಯ್ಸ್ಗೆ ಏನಾಯಿತು, ಸೊ ಈಗೋ ಪ್ರಾಬ್ಲಮ್ ಆಯಿತು ಟಾಟಾಯ್ಸ್ಗೆ. ಸೊ ನಾನೇನು ಸ್ಲೋ ಅಂತ ನೀನು ಅಂತಿದ್ಯಾ, ಸೊ ಬಾ ರೇಸ್ ಹೋಗ್ಬಿಡೋಣ ಅಂತ ಈ ಒಂದು ಟಾಟಾಯ್ಸ್ ಬಂದು ಏನು ಮಾಡುತ್ತೋ, ಈ ಒಂದು ರೇಸ್ನ ಇಶ್ಯೂ ಮಾಡಿತ್ತು. ಸೊ ಆಗ the race started and the hare ran fast, leaving the tortoise far behind. However, the hare got tired and took rest under a tree. ನೋಡಿ ಏನಾಯಿತು, ಸೊ ಹೇರ್ಗೆ ಬಂದು ಟೈರ್ಡ್ ಆಯಿತು, ರೆಸ್ಟ್ ಮಾಡ್ಕೊಂಡಿತ್ತು. ಆ ಒಂದು ಸಮಯಕ್ಕೆ ಟಾಟಾಯ್ಸ್ ಏನು ಮಾಡಿಬಿಡ್ತು, ಸ್ಲೋ ಆಗಿ. ನೋಡಿ, ಬಟ್ ದ ಟಾಟಾಯ್ಸ್ ಕೆಪ್ ಮೂವಿಂಗ್ ಸ್ಲೋಲಿ ಬಟ್ ಸ್ಟಡಿಲಿ. ಇನ್ ದಿ ಎಂಡ್ ದ ಟಾಟಾಯ್ಸ್ ವಾನ್ ದ ರೇಸ್ ಬಿಕಾಸ್ ಇಟ್ ನೆವರ್ ಸ್ಟಾಪ್ಡ್. ಸೊ ಏನಾಗುತ್ತೆ, ಸೊ ಕೊನೆಗೆ ಆ ಒಂದು ಟಾಟಾಯ್ಸು ಸ್ಟಾಪ್ ಮಾಡೇ ಇಲ್ಲ. ಸೊ ಸ್ಲೋ ಆಗಿದ್ದರೂ ಕೂಡ ಏನಾಯಿತು, ಅದು ಗಿವ್ ಅಪ್ ಮಾಡಿಲ್ಲ, ರೇಸ್ನ ಕಂಪ್ಲೀಟ್ ಮಾಡಬೇಕಂತ ಓಡ್ತಾನೆ ಇತ್ತು. ಸೊ ಕೊನೆಗೆ ಗೆದ್ಬಿಡ್ತು ಅಂತ ನಾವು ನೋಡ್ತೀವಿ. ಈಗ ಒಂದು ಇಂಪಾರ್ಟೆಂಟ್ ಟಿಪ್ಪು ಏನಂತ ಕೇಳಬೇಕಾದ್ರೆ, ಮಾರಲ್ ಆಫ್ ದ ಸ್ಟೋರಿ ನೀವು ಬರೆದ್ರೆ ಸ್ಟೂಡೆಂಟ್ಸ್ ಇನ್ನೂ ಕಂಪ್ಲೀಟ್ ಆಗಿ ಈ ಒಂದು ಸ್ಟೋರಿ ಡೆವಲಪ್ಮೆಂಟ್ ಇರುತ್ತೆ. ಸೊ ಇದು ಬಂದು ನಿಮಗೆ ಫುಲ್ ಮಾರ್ಕ್ಸು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಒಂದು ಮಾರಲ್ ಆಫ್ ದ ಸ್ಟೋರಿ ಬರೆದ್ರೆ. ಸೊ ಹೆಂಗೆ ಬರೀತೀರಾ ಮಾರಲ್ ಆಫ್ ದ ಸ್ಟೋರಿ ನೋಡಿ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಸೊ ನನ್ನ ಮೈಂಡಿಗೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಬಂತು. ಸೊ ಹಾಗಾಗಿ ನಾನು ಅದನ್ನು ಬರೆದೆ. ಸೊ ನಿಮಗೆ ಈ ಒಂದು ಸ್ಟೋರಿಯಿಂದ ಏನು ಮಾರಲ್ ನೀವು ಲರ್ನ್ ಮಾಡ್ತೀರಾ ಅಂತ ಆ ಒಂದು ಮಾರಲ್ನ ನೀವು ಬರೆದ್ರೆ ಕೂಡ ನಿಮಗೆ ಮಾರ್ಕ್ಸ್ ಸಿಗ್ಬೋದು. ಸೊ ಎಸ್, ಮಾರಲ್ ಆಫ್ ದ ಸ್ಟೋರಿ ತುಂಬ ಇಂಪಾರ್ಟೆಂಟು. ಸೊ ಈ ರೀತಿ ನೀವು ಸ್ಟೋರಿನ ಡೆವಲಪ್ ಮಾಡಿ ಬರೆದ್ರೆ ನಿಮಗೆ ಖಂಡಿತ 3 ಮಾರ್ಕ್ಸ್ ಸಿಗೋದಂತೂ ಗ್ಯಾರಂಟಿ. ಸೊ ಈ ಒಂದು ಕಾನ್ಸೆಪ್ಟು ನೆನಪಲ್ಲಿರಲಿ ಸ್ಟೂಡೆಂಟ್ಸ್. ಸೊ ದಿಸ್ ವಿಲ್ ಬಿ ವೆರಿ ವೆರಿ ಬೆನಿಫಿಷಿಯಲ್. ಸೊ ಇದು ನಮಗೆ ಸ್ಟೋರಿ ಡೆವಲಪ್ಮೆಂಟ್. ನನಗೆ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟು ವಿ ಆರ್ ಕಮಿಂಗ್ ಟು ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಸ್ಸೆ ಅಂತ ಬಂದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ಕೇಳೋದು, ಸರ್ ಯಾವ ಟಾಪಿಕ್ ಹೇಳ್ತಾರೆ. ಇದೇ ಒಂದು ಸ್ಟೂಡೆಂಟ್ಸ್ ಒಂದು 5 to 7 ಇಯರ್ಸು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ನೀವು ಸ್ವಲ್ಪ ಡೀಟೇಲ್ಡಾಗಿ ಅನಲೈಸ್ ಮಾಡಿ ನೋಡಿದರೆ ನಿಮಗೆ ಒಂದು ಮಾತು ಗೊತ್ತಾಗುತ್ತೆ. 4 ಟಾಪಿಕ್ಸ್
ಈ ಒಂದು 4 ಟಾಪಿಕ್ಸ್ ಸುತ್ತಮುತ್ತದಿಂದನೇ ಏನು ಮಾಡ್ತಾರೆ, ಎಸ್ಸೆಗೆ ಟಾಪಿಕ್ಸ್ನ ಕೊಡ್ತಾರೆ. ಸೊ ಬನ್ನಿ ಯಾವುದದು 4 ಟಾಪಿಕ್ಸ್ ಅಂತ ನೋಡೋಣ. ಸೊ ದೀಸ್ ಆರ್ ದ 4 ಟಾಪಿಕ್ಸ್. ಓಕೆ, ಸೊ ಒಂದು ಎಜುಕೇಷನ್, ಇನ್ನೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ನೊಂದು ಎನ್ವೈರ್ನ್ಮೆಂಟ್ ಆ್ಯಂಡ್ ಕೊನೆಗೆ ಸ್ಪೋರ್ಟ್ಸು. ಸೊ ಸ್ಟೂಡೆಂಟ್ಸ್, ನೀವು 5 to 7 years ಕ್ವೆಶ್ಚನ್ ಪೇಪರ್ಸ್ನ ನೋಡಿ, ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸು ಈ ಒಂದು 4 ಟಾಪಿಕ್ಸ್ ಸರೌಂಡಿಂಗ್ ಟಾಪಿಕ್ಸ್ ಏನು ಮಾಡಿದ್ದಾರೆ ನಮಗೆ ಎಸ್ಸೆಯಿಂದ ಕೊಟ್ಟಿದ್ದಾರೆ. ಸೊ ನೋಡಬೇಕಾದ್ರೆ ಎಜುಕೇಷನಿಂದ ಮೇ ಬಿ ಕೇಳ್ಬೋದು ಹೆಂಗೆ ಆನ್ಲೈನ್ ಕ್ಲಾಸಸ್ ವರ್ಸಸ್ ಆಫ್ಲೈನ್ ಕ್ಲಾಸಸ್, ಆ ರೀತಿಯಲ್ಲಿ ಕೇಳ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರಬೇಕಾದ್ರೆ ನೋಡಿ, ಯೂಸ್ ಆಫ್ ಮೊಬೈಲ್ ಫೋನ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎಲ್ಲ ನೀವು ಬರಿಬಹುದು. ಓಕೆ, ಸೊ ಯೂಸ್ ಆಫ್ ಮೊಬೈಲ್ ಫೋನ್ಸ್. ನೆಕ್ಸ್ಟು ಎನ್ವೈರ್ನ್ಮೆಂಟ್. ಸೊ ಎನ್ವೈರ್ನ್ಮೆಂಟ್ ಅಂತ ನಾವು ನೋಡಬೇಕಾದ್ರೆ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸು, ಏರ್ ಪೊಲ್ಯೂಷನ್. ನೋಡಿ, ಏರ್ ಪೊಲ್ಯೂಷನ್ ತುಂಬ ಫೇಮಸ್ ಆಗಿಬಿಡ್ತಲ್ಲ ಈ ಒಂದು ಕ್ವೆಶ್ಚನು. ಸೊ ನಮಗೆ ಪ್ರಿಪ್ರೇಟರಿಲಿ ಏನು ಮಾಡಿದ್ದಾರೆ, ಏರ್ ಪೊಲ್ಯೂಷನಿಂದನೇ ಎಸ್ಸೆಗೆ ಕೊಟ್ಟಿದ್ರು. ಆದರೆ ಏರ್ ಪೊಲ್ಯೂಷನಲ್ಲಿ ಮಾತ್ರ ಅವ್ರು ಸ್ಟಾಪ್ ಮಾಡಲ್ಲ. ಏರ್ ಪೊಲ್ಯೂಷನ್ನು, ಸಾಯಿಲ್ ಎರೋಷನ್ ಮತ್ತು ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್ ಆರ್ ಪ್ರಿವೆನ್ಷನ್ ಆಫ್ ಪೊಲ್ಯೂಷನ್, ಆ ರೀತಿಯಲ್ಲಿ ಕೂಡ ಏನು ಮಾಡ್ಬೋದು, ಅವರು ಕ್ವೆಶ್ಚನ್ನ ಕೇಳ್ಬೋದು. ಓಕೆ, ಸೊ ಈ ರೀತಿ ಕೂಡ ಅವರು ಕ್ವೆಶ್ಚನ್ನ ಕೇಳ್ಬೋದು. ಸೊ ಸ್ಪೋರ್ಟ್ಸ್ ಅಂತ ಬಂದ ತಕ್ಷಣ ಎಕ್ಸಸೈಸ್ ಬಗ್ಗೆ, ಯೋಗ ಬಗ್ಗೆ ಆ ರೀತಿ ಅವರು ಕ್ವೆಶ್ಚನ್ಸ್ನ ಕೇಳ್ತಾರೆ ಸ್ಟೂಡೆಂಟ್ಸ್. ಸೊ ಇದು ಮೇಜರ್ಲಿ ನಮಗೆ ಎಸ್ಸೆಯಿಂದ ಬರುವ ಟಾಪಿಕ್ಸು. ಸೊ ಈ ಒಂದು ಟಾಪಿಕ್ಸಲ್ಲಿ ನಾವು ಸ್ಟ್ರಾಂಗ್ ಇದ್ದರೆ ನಾವು ಈಸಿಯಾಗಿ ಚೆನ್ನಾಗಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದೀನಿ, ಈಸಿ ಎಕ್ಸಾಂಪಲು. ಸೊ ಈ ರೀತಿಯಲ್ಲಿ ನೀವೇನು ಮಾಡ್ಬೋದು, ಸೆಂಟೆನ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಎಸ್ಸೆ ಅಂತ ಬಂದ ತಕ್ಷಣ ಸ್ಟೂಡೆಂಟ್ಸ್ಗೆ ಸರ್ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಕಷ್ಟ ಆಗ್ತಿದೆ ಸರ್, ಐಡಿಯಾಸ್ ಬರ್ತಾ ಇಲ್ಲ ಸರ್, ಹೆಂಗೆ ಶುರು ಮಾಡಬೇಕು ಸರ್, ಹೆಂಗೆ ಎಂಡ್ ಮಾಡಬೇಕು, ಇದೆಲ್ಲ ಜಾಸ್ತಿ ಕನ್ಫ್ಯೂಷನ್ ನಮ್ಮ ಸ್ಟೂಡೆಂಟ್ಸ್ಗೆ ಎಸ್ಸೆ ಬಗ್ಗೆ ಇರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಓಕೆ, ಸೊ ಫಸ್ಟ್ ಹೆಂಗೆ ಶುರು ಮಾಡ್ತೀರಾ ಅಂದರೆ, ಎಸ್ಸೆ ಅಂತ ಬಂದ ತಕ್ಷಣ ಸ್ಟೂಡೆಂಟ್ಸ್ ನೀವು ನೋಡಿ, ಫ್ಯೂ ಟಿಪ್ಸ್. ಎಸ್ಸೆ ಅಂತ ಬಂದ ತಕ್ಷಣ ಒಂದು ಫ್ರೆಶ್ ಪೇಜಲ್ಲಿ ಸ್ಟಾರ್ಟ್ ಮಾಡಿ. ಓಕೆ, ಸೊ ಆ ಪೇಜು ಅರ್ಧದಿಂದ ನಾವು ಸ್ಟಾರ್ಟ್ ಮಾಡಬಾರ್ದು. ಸೊ ಫ್ರೆಶ್ ಪೇಜಲ್ಲಿ ಶುರು ಮಾಡಿ. ಸೊ ಫ್ರೆಶ್ ಪೇಜಲ್ಲಿ ಶುರು ಮಾಡಿ ಏನೆಲ್ಲ ಕಾಂಪೊನೆಂಟ್ ಇರಬೇಕು ಒಂದು ಎಸ್ಸೆಯಲ್ಲಿ. ಫಸ್ಟು ಒಂದು ಇಂಟ್ರೊಡಕ್ಷನ್ ಇರಬೇಕು. ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಂಟ್ರೊಡಕ್ಷನ್ ಹೆಂಗೆ ಬರೀಬೇಕು. ನೆಕ್ಸ್ಟು ಒಂದು ಬಾಡಿ ಇರಬೇಕು ಎಸ್ಸೆಗೆ, ಮತ್ತು ಕನ್ಕ್ಲೂಷನ್ ಇರಬೇಕು. ಸೊ ಈ ರೀತಿ 3 ಸ್ಟೆಪ್ಸ್ನ ನೀವು ಮಾಡಿಕೊಂಡ್ರೆ ನೀವೇನು ಮಾಡ್ಬೋದು ಗೊತ್ತಾ, ಐಡಿಯಾಸ್ನ ಆ ಒಂದು 3 ಸ್ಟೆಪ್ಸಲ್ಲಿ ಬರೆದ್ಬಿಟ್ಟು ನಿಮ್ಗೆ ಹೆಂಗೆ ಬರುತ್ತೋ ನಿಮ್ಮ ಓನ್ ವರ್ಡ್ಸಲ್ಲಿ ನೀವು ಬರಿಬೋದು ಸ್ಟೂಡೆಂಟ್ಸ್. ಸೊ ಇಂಟ್ರೊಡಕ್ಷನ್ ಅಂದರೆ ಏನು? ಇಂಟ್ರೊಡಕ್ಷನ್ ಅಂದರೆ ವಾಟ್ ಈಸ್ ದ ಟಾಪಿಕ್. ಸೊ ಇಂಟ್ರೊಡ್ಯೂಸ್ ಮಾಡಿ ಆ ಟಾಪಿಕ್ನ, ವಾಟ್ ಈಸ್ ದ ಟಾಪಿಕ್. ಸೊ ಇಲ್ಲಿ ಏನಿದೆ ಟಾಪಿಕ್, ಇಲ್ಲಿ ಬಂದು ನಮಗೆ ಸ್ಪೋರ್ಟ್ಸ್ ಟಾಪಿಕ್ ಆಗಿದೆ. ಸೊ ವಾಟ್ ಈಸ್ ಸ್ಪೋರ್ಟ್ಸ್. ನೆಕ್ಸ್ಟು ವೈ ಇಸ್ ದ ಟಾಪಿಕ್. ವೈ ಇಸ್, ಇಲ್ಲಿಗೆ ಫಾರ್ ಎಕ್ಸಾಂಪಲ್ ವೈ ಇಸ್ ಸ್ಪೋರ್ಟ್ಸ್ ನೀಡೆಡ್. ಓಕೆ, ವೈ ಇಸ್ ಸ್ಪೋರ್ಟ್ಸ್ ನೀಡೆಡ್, ಜಸ್ಟ್ ಫಾರ್ ಎಕ್ಸಾಂಪಲ್ ಇದೆಲ್ಲ. ಈ ರೀತಿ ನೀವೇ ಕ್ವಶನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆನ್ಸರ್ನ ಬರೀರಿ. ಓಕೆ, ಕನ್ಕ್ಲೂಷನಲ್ಲಿ ಏನು ಮಾಡ್ತೀರಾ ಗೊತ್ತಾ, ಸೊ ನೀವು ಮಾಡಿರುವ ಇಂಟ್ರೊಡಕ್ಷನ್ ಮತ್ತು ಬಾಡಿನ ಕನ್ಫೈನ್ ಮಾಡಿ ಒಂದು ಸ್ಮಾಲ್ ಸೆಂಟೆನ್ಸಸ್, ಅಟ್ಲೀಸ್ಟ್ ಒಂದು 3 ಸೆಂಟೆನ್ಸಸಲ್ಲಿ ಸೊ ಏನು ಹೇಳಿಬಿಟ್ಟು ನೀವು ಈ ಒಂದು ಎಸ್ಸೆನ ಮುಗಿಸೋಕ್ಕೆ ಟ್ರೈ ಮಾಡ್ತೀರಾ. ಓಕೆ, ಸೊ ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಸೊ ಫಸ್ಟು ಸ್ಪೋರ್ಟ್ಸ್ ಅಂದರೆ ಏನು? ಸೊ ಸ್ಪೋರ್ಟ್ಸ್ ಆರ್ ನೋಡಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ದಟ್ ಹೆಲ್ಪ್ ಕೀಪ್ ಅಸ್ ಹೆಲ್ದಿ ಆ್ಯಂಡ್ ಆ್ಯಕ್ಟಿವ್. ದೇ ಕ್ಯಾನ್ ಬಿ ಪ್ಲೇಡ್ ಇಂಡಿವಿಜುವಲಿ ಆರ್ ಇನ್ ಟೀಮ್. ಸೊ ಫಸ್ಟು ಸ್ಪೋರ್ಟ್ಸ್ ಅಂದರೆ ಏನು? ಸ್ಪೋರ್ಟ್ಸ್ ಅಂದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಏರ್ ಪೊಲ್ಯೂಷನ್ ಅಂದರೆ ಏನು? ಏರ್ ಪೊಲ್ಯೂಷನ್ ಇಸ್ ನಥಿಂಗ್ ಬಟ್ ಅ ಪ್ರಾಸೆಸ್ ವೇರ್ ಏರ್ ಗೆಟ್ಸ್ ಪೊಲ್ಯೂಟೆಡ್. ಸೊ ಇಲ್ಲಾಂದರೆ ಯೂಸ್ ಆಫ್ ಮೊಬೈಲ್ ಫೋನ್ ಇಸ್ ಬಿಕಮ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್. ಆ ರೀತಿ ಒಂದು ಇಂಟ್ರಡಕ್ಷನ್ ಲೈನ್ನ, ಏನೇ ಟಾಪಿಕ್ ಕೊಟ್ಟಿರಲಿ ಆ ರೀತಿ ಇಂಟ್ರಡಕ್ಷನ್ ಲೈನ್ನ ನೀವು ಬರೆದ್ಬಿಟ್ಟು ಅಟ್ಲೀಸ್ಟ್ ಒಂದು 3 to 4 ಸೆಂಟೆನ್ಸ್ ನೀವು ಬರೆದ್ರೆ ಪೇಜ್ ಫಿಲ್ಲಿಂಗ್ ಅಂತೂ ಡೀಟೇಲ್ ಆಗಿ ಬಂದುಬಿಡುತ್ತೆ ಸ್ಟೂಡೆಂಟ್ಸ್. ಸೊ ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ನೀವು ಬರೀರಿ. ಓಕೆ, ಸೊ ಹಂಗೆ ಮುಂದೆ ಹೋಗೋಣ. ಬಾಡಿ. ಸೊ ಬಾಡಿಯಲ್ಲಿ ಏನು ಬರೀತೀರಾ? ವೈ ಇಸ್ ಸ್ಪೋರ್ಟ್ಸ್ ನೀಡೆಡ್. ನೋಡಿ, ಸ್ಪೋರ್ಟ್ಸ್ ಆರ್ ನಾಟ್ ಓನ್ಲಿ ಫನ್ ಬಟ್ ಆಲ್ಸೋ ಟೀಚರ್ಸ್ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ಸ್ ಲೈಕ್ ಟೀಮ್ ವರ್ಕ್, ಡಿಸಿಪ್ಲಿನ್ ಆ್ಯಂಡ್ ಹಾರ್ಡ್ ವರ್ಕ್. ಸೊ ನೀವು ನೋಡಬೇಕಾದ್ರೆ ಸ್ಪೋರ್ಟ್ಸ್ ಆಡೋರೆಲ್ಲ ಡಿಸಿಪ್ಲಿನ್ ಆಗಿರ್ತಾರೆ. ಸೊ ಅಲ್ಲಿ ಇರೋರು ಟೀಮ್ ವರ್ಕ್ನ ಮಾಡ್ತಾರೆ, ಮತ್ತು ಅವರು ಡಿಸಿಪ್ಲಿನ್ಡ್ ಆಗಿ ಸಿಂಪಲ್ ಆಗಿ ತುಂಬಾ ಡಿಟರ್ಮಿನೇಷನ್ ಮತ್ತು ಡೆಡಿಕೇಶನ್ದ ಇರ್ತಾರೆ. ಸೊ ಆ ರೀತಿ ನಾವು ಕೂಡ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಬೇಕಾದ್ರೆ ನಮಗೆ ಕೂಡ ಏನು ಬರುತ್ತೆ, ಈ ಡಿಸಿಪ್ಲಿನ್ ಎಲ್ಲ ಬರುತ್ತೆ ಅಂತ ನಾವು ಬರಿಬೋದು. ಸೊ ವೈ ಸ್ಪೋರ್ಟ್ಸ್, ಈ ಒಂದು ಬಾಡಿಗೆ ಇನ್ನೊಂದು ಎಕ್ಸಾಂಪಲ್ನ ಕೊಡಬೇಕಾದ್ರೆ ನೋಡಿ, ಅಡ್ವಾಂಟೇಜಸ್ನ ಬರಿಬೋದು ನೀವು. ಅಡ್ವಾಂಟೇಜಸ್. ಓಕೆ, ಸೊ ಒಂದು ವೇಳೆ ಓವರ್ ಯೂಸೇಜ್ ಆಫ್ ಮೊಬೈಲ್ ಫೋನ್ ಅಂತ ಕೊಟ್ಬಿಟ್ರು ಒಂದು ಟಾಪಿಕ್ಕು, ಸೊ ಅಲ್ಲಿಗೆ ನೀವು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅಂತ ಕೂಡ ಬರಿಬೋದು. ಸೊ ಈ ಒಂದು ಟಾಪಿಕ್ಗೆ ಸೊ ಬೇಸಿಕಲಿ ನಮಗೆ ಅಡ್ವಾಂಟೇಜಸ್ ಸಾಕಾಗುತ್ತೆ ಅಲ್ವಾ? ಸೊ ಆ ರೀತಿ ಬಂದು ನೀವು ಬರೆದುಬಿಟ್ಟು ಮುಗಿಸ್ಬೋದು. ಓಕೆ, ನೋಡಿ, ಇಟ್ ಕ್ಯಾನ್ ಮೇಕ್ ಅವರ್ ಬಾಡೀಸ್ ಹೆಲ್ಪ್ ರೆಡ್ಯೂಸ್ ಸ್ಟ್ರೆಸ್ ಆ್ಯಂಡ್ ಇನ್ಕ್ರೀಸ್ ಕಾನ್ಸಂಟ್ರೇಷನ್. ನೋಡಿ, ಸ್ಪೋರ್ಟ್ಸ್ ಆಡೋರೆಲ್ಲ ಕಾನ್ಸಂಟ್ರೇಟ್ ಆಗಿರ್ತಾರೆ ಅಲ್ವಾ? ಸೊ ರೀಸೆಂಟ್ಲಿ ನಮ್ಮ ಇಂಡಿಯಾ ಕೂಡ ಏನು ಮಾಡಿದ್ರು, ವರ್ಲ್ಡ್ ಕಪ್ನ ಗೆದ್ದಿದ್ರು ಈಗ. ಸೊ ಅಲ್ಲಿ ನೀವು ನೋಡಬೇಕಾದ್ರೆ ಅಲ್ಲಿರುವ ಪ್ರತಿಯೊಂದು ಪ್ಲೇಯರ್ಸ್ ಕೂಡ
ಟೀಮ್ ಮೇಲೆ ಮತ್ತು ಗೇಮ್ ಮೇಲೆ ಫೋಕಸ್ಡ್ ಆಗಿರ್ತಾರೆ. ಆ ರೀತಿ ನಮ್ಮ ಫೋಕಸ್ ಕೂಡ ಏನಾಗ್ಬೋದು, ಇನ್ಕ್ರೀಸ್ ಆಗ್ಬೋದು ಸ್ಪೋರ್ಟ್ಸ್ ಆಡಿದ್ರೆ. ಆ ರೀತಿ ಕೂಡ ನೀವು ಬರಿಬಹುದು. ಕೊನೆಗೆ ಕನ್ಕ್ಲೂಷನಲ್ಲಿ ಏನು ಮಾಡಬೇಕಾದ್ರೆ ಏನಿಲ್ಲ, ಸಿಂಪಲ್ಲು. ಇಂಟ್ರಡಕ್ಷನಿಂದ ಒಂದು 2 ಸೆಂಟೆನ್ಸ್ನ ತೆಗೆದುಕೊಳ್ಳಿ, ಬಾಡಿಯಿಂದ ಒಂದು 2 ಸೆಂಟೆನ್ಸ್ನ ತೆಗೆದುಕೊಳ್ಳಿ, ಅದನ್ನು ಸ್ವಲ್ಪ ಒಂಚೂರು ಪ್ಯಾರಾಫ್ರೈಸ್ ಮಾಡಿ ನಿಮ್ಮ ಓನ್ ವರ್ಡ್ಸಲ್ಲಿ ಬರೆದ್ಬಿಟ್ಟು ಎಂಡ್ ಮಾಡಿ. ಸೊ ಯಾಕೆ ಕನ್ಕ್ಲೂಷನ್ ಅಂತ ಒಂದು ಪಾಯಿಂಟು, ಪೇಜ್ ಫೀಲಿಂಗೇ ಕರೆಕ್ಟಾಗಿರುತ್ತೆ. ಮತ್ತು ಕನ್ಕ್ಲೂಷನ್ ಬರೆದ್ರೆ ಈ ರೀತಿ ಡೀಟೇಲ್ಡಾಗಿ ಸ್ಟ್ರಕ್ಚರಾಗಿ ಬರಿಬೇಕಾದ್ರೆ ವ್ಯಾಲಿಡೇಟರ್ನ ಅದು ಖಂಡಿತ ಏನು ಮಾಡುತ್ತೆ, ಇಂಪ್ರೆಸ್ ಮಾಡುತ್ತೆ. ಓಕೆ, ಸೊ ನೋಡಿ, ಇನ್ ಕನ್ಕ್ಲೂಷನ್, ಸ್ಪೋರ್ಟ್ಸ್ ಆರ್ ಗ್ರೇಟ್ ವೇ ಟು ಸ್ಟೇ ಫಿಟ್, ಹ್ಯಾವ್ ಫನ್ ಆ್ಯಂಡ್ ಡೆವಲಪ್ ವೇರಿಯಸ್ ಸ್ಕಿಲ್ಸ್ ದಟ್ ಕ್ಯಾನ್ ಹೆಲ್ಪ್ ಇನ್ ಲೈಫ್. ನೋಡಿ, ಬರೀ ಗೇಮ್ ಆಡೋದು ಫನ್ಗೋಸ್ಕರ ಅದನ್ನು ಆಡಿದ್ರೆ ನಾವು ಬೇರೆ ಥರ ಲೈಫಲ್ಲಿ ಇರುವ ಸ್ಕಿಲ್ಸ್ ಕೂಡ ನಾವು ಲರ್ನ್ ಮಾಡಬಹುದು. ಎವ್ರಿ ಒನ್, ನೋ ಮ್ಯಾಟರ್ ದ ಏಜ್ ಆರ್ ಅಬಿಲಿಟಿ, ಕ್ಯಾನ್ ಎಂಜಾಯ್ ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದೇರ್ ಮೆನಿ ಬೆನಿಫಿಟ್ಸ್. ಓಕೆ, ಸೊ ಸ್ಪೋರ್ಟ್ಸಿಂದ ಇಷ್ಟೆಲ್ಲ ನಾವು ಬರುತ್ತೆ ಅಂತ ನಾವು ಬರಿಬೋದು. ಸೊ ಸ್ಟೂಡೆಂಟ್ಸ್, ಎಸ್ಸೆ ಅಂತ ಬಂದ ತಕ್ಷಣ ಪೇಜ್ ಫಿಲ್ಲಿಂಗ್ ಕಷ್ಟ ಆಗೋದಿಲ್ಲ. ಈ ರೀತಿ ನೀವು ಪಾಯಿಂಟ್ಸ್ನ ಡಿವೈಡ್ ಮಾಡ್ಕೊಂಡು ಬರೆದ್ರೆ ಸ್ಟೂಡೆಂಟ್ಸು ನೀವು ಈಸಿಯಾಗಿ ಪಾಯಿಂಟ್ಸ್ ಹೆಚ್ಚು ಕೂಡ ಬರಿಬಹುದು. ಎಸ್, ಅಗೇನ್ ಇದು ಬಂದು ನೀಟಾಗಿರುತ್ತೆ ನೋಡೋಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಎಸ್ಸೆ ಅಂತ ಬಂದ ತಕ್ಷಣ ಸ್ಟೂಡೆಂಟ್ಸ್ ಸ್ಕ್ರಾಚ್ ಮಾಡಿ ಬರಿಬಾರ್ದು, ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಮಾಡಬಾರ್ದು. ಈ ರೀತಿ ಕಂಪ್ಲೀಟಾಗಿ ಕರೆಕ್ಟಾಗಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರೆದ್ರೆ ಸ್ಟೂಡೆಂಟ್ಸು ಎಸ್ಸೆಗೆ ನಮಗೆ 4 ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ಸು ಫುಲ್ಲಾಗಿ ನೀವು ಸೆಕ್ಯೂರ್ ಮಾಡಬಹುದು. ಸೊ ಎಸ್, ಪ್ಲೀಸ್ ಫಾಲೋ ದಿಸ್ ಪ್ಯಾಟರ್ನ್. ಅರ್ಥ ಆಯ್ತಾ? ಸೊ ಮುಂದೆ ಹೋಗೋಣ ಬನ್ನಿ. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಲೆಟರ್ ರೈಟಿಂಗ್. ಸೊ ಲೆಟರ್ ರೈಟಿಂಗಲ್ಲಿ ನಮಗೆ 2 ಟೈಪ್ ಇದೆ. ಒಂದು ಫಾರ್ಮಲ್ ಲೆಟರು, ಇನ್ನೊಂದು ಇನ್ಫಾರ್ಮಲ್ ಲೆಟರ್. ಸೊ ನನ್ನ ಪ್ರಕಾರ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಹೇಳೋದು, ಸರ್ ಫಾರ್ಮಲ್ ಲೆಟರ್ ಈಸ್ ಇದೆ ಅಂತ. ಆದರೆ ನಾನು ಏನು ಮಾಡ್ತೀನಿ, ಈ ಒಂದು ಕ್ಲಾಸಲ್ಲಿ ಫಾರ್ಮಲ್ ಲೆಟರ್ದು ಫಾರ್ಮ್ಯಾಟ್ ಕೂಡ ಕೊಡ್ತೀನಿ, ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಸೊ ನೆಕ್ಸ್ಟು ಇನ್ಫಾರ್ಮಲ್ ಲೆಟರ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದ್ರ ಫಾರ್ಮ್ಯಾಟ್ ಕೂಡ ಕೊಡ್ತೀನಿ. ನಿಮಗೆ ಏನು ಈಸಿ ಇದೆಯೋ ಅದನ್ನು ಬರೀರಿ. ಆದರೆ ನನ್ನ ಪ್ರಕಾರ ಕೂಡ ಐ ಅಗ್ರಿ ವಿತ್ ದ ಸ್ಟೂಡೆಂಟ್ಸ್. ಸೊ ಐ ಅಗ್ರಿ ವಿತ್ ಮೈ ಸ್ಟೂಡೆಂಟ್ಸ್. ಏನಂತಾರೆ, ಎಸ್, ಫಾರ್ಮಲ್ ಲೆಟರ್ದು ಪ್ಯಾಟರ್ನ್ ಈಸಿ ಇರುತ್ತೆ, ಅದನ್ನು ಫಾಲೋ ಮಾಡೋದು ಈಸಿನೇ. ಸೊ ಈಸಿಯಾಗಿ 5 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅದನ್ನು ಹೆಂಗೆ ಬರೀಬೇಕಂತ ನಾವು ನೋಡೋಣ. ಸೊ ಅದಕ್ಕೆ ಹೋಗೋಕ್ಕೆ ಮುಂಚೆ, ಫಾರ್ಮಲ್ ಲೆಟರ್ ಅಂತ ಬಂದ ತಕ್ಷಣ ಅಗೇನ್ 5 to 7 ಇಯರ್ಸ್ ಕ್ವೆಶ್ಚನ್ ಪೇಪರ್ನ ನೀವು ನೋಡಬೇಕಾದ್ರೆ ಇಲ್ಲಿ ನಾನು 4 ಟೈಪ್ಸ್ ಆಫ್ ಕ್ವೆಶ್ಚನ್ಸ್ನ ಮೆನ್ಷನ್ ಮಾಡಿದ್ದೀನಿ. ಮೇಜರ್ಲಿ ಈ ಒಂದು 4 ಟೈಪ್ಸ್ ಕ್ವೆಶ್ಚನ್ಸಿಂದಾನೆ ಅವ್ರು ಏನು ಮಾಡಿದ್ದಾರೆ, ಹೆಚ್ಚು ಕ್ವೆಶ್ಚನ್ಸ್ನ ಕೇಳಿದ್ದಾರೆ. ಸೊ ಯಾವುದದು 4 ಟೈಪ್ಸ್ ಅಂತ ನೋಡೋಣ. ಸೊ ಫಸ್ಟು, ಇಶ್ಯೂ ಆಫ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಸೊ ನೋಡಿ, ಈಗ ಬಂದು ನಿಮ್ಮ ಪ್ರಿನ್ಸಿಪಲ್ಗೆ ಅಥವಾ ಹೆಡ್ ಮಿಸ್ಟ್ರೆಸ್ಗೆ ನಾನು ಬೇರೆ ಸ್ಕೂಲ್ಗೆ ಹೋಗಬೇಕು ಅಥವಾ ನಾನು ಹೈಯರ್ ಸ್ಟಡೀಸ್ಗೆ ಹೋಗಬೇಕು, ಹಾಗಾಗಿ ನನಗೆ ನನ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ಅವಶ್ಯಕತೆ ಇದೆ, ಸೊ ಅದನ್ನು ಕೊಡಿ ಅಂತ ನೀವೇನು ಮಾಡ್ತೀರಾ, ಒಂದು ಲೆಟರ್ನ ಬರೀತೀರಾ. ಅದು ಇಶ್ಯೂ ಆಫ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ನೆಕ್ಸ್ಟು ಮುನಿಸಿಪಲ್ ಆಫೀಸಸ್. ಈಗ ಏನೋ ಒಂದು ಸೋಷಿಯಲ್ ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ, ನೀವು ಸ್ಟ್ರೀಟ್ಸು ಕರೆಕ್ಟಾಗಿಲ್ಲ ಅಥವಾ ಸ್ಟ್ರೀಟಲ್ಲಿ ಲೈಟ್ಸ್ ಕರೆಕ್ಟ್ ಆಗಿಲ್ಲ ಅಥವಾ ಬೇರೆ ಏನೋ ಒಂದು ಪ್ರಾಬ್ಲಮ್, ಸೋಷಿಯಲ್ ಪ್ರಾಬ್ಲಮ್ಸ್, ಅದನ್ನು ಇರಬೇಕಾದ್ರೆ ನೀವು ಯಾರಿಗೋ ಬರೀತೀರಾ, ಮುನಿಸಿಪಲ್ ಆಫೀಸ್ಗೆ ಬರೀತೀರಾ. ಈಗ ನ್ಯೂಸ್ ಪೇಪರ್ ಎಡಿಟರ್ಗೆ ಮೇ ಬಿ ಸ್ಟ್ರೇ ಡಾಗ್ ಮೆನೆಸ್ ಜಾಸ್ತಿ ಆಗಿದೆ ಅಥವಾ ಹಾರ್ಶ್ ರೈಡಿಂಗು ನಿಮ್ಮ ಏರಿಯಾಲಿ ಏನು ಮಾಡ್ತಾರೆ, ರೆಸಿಡೆನ್ಷಿಯಲ್ ಏರಿಯಾಲಿ ಜನ ಬಂದು ಬೈಕ್ನ ತುಂಬ ಫಾಸ್ಟಾಗಿ ಓಡ್ತಾರೆ. ಸೊ ಅದನ್ನ ಬಗ್ಗೆ ಅವೇರ್ನೆಸ್ ತಗೊಬರೋಕ್ಕೆ ಒಂದು ಲೆಟರ್ನ ಬರೀಬಹುದು. ಸೊ ನೆಕ್ಸ್ಟು ಪಂಚಾಯತ್ ಬೋರ್ಡ್ ಅಂತ ಬಂದ ತಕ್ಷಣ ಅಗೇನ್ ಸೇಮ್ ಸೋಷಿಯಲ್ ಪ್ರಾಬ್ಲಮ್ಸು. ಸೊ ಮೇಜರ್ಲಿ ಈ ಒಂದು 4 ಕ್ಯಾಟಗರೀಸಿಂದಾನೆ ನಿಮ್ಗೆ ಏನು ಮಾಡ್ತಾರೆ, ಆ ಒಂದು ಕ್ವಶನ್ನ ಕೊಡ್ತಾರೆ. ಸೊ ಆ ರೀತಿ ಕ್ವಶನ್ ಕೊಡಬೇಕಾದ್ರೆ ವೆರಿ ಇಂಪಾರ್ಟೆಂಟು, ನಾವು ಏನನ್ನ ಫಾಲೋ ಮಾಡಬೇಕು, ಪ್ಯಾಟರ್ನ ಫಾಲೋ ಮಾಡಬೇಕು. ಸೊ ಎಸ್, ಬಿಫೋರ್ ಐ ಸ್ಟಾರ್ಟ್ ಸ್ಟೂಡೆಂಟ್ಸ್, ಲೆಟರ್ ರೈಟಿಂಗ್ ಅಂತ ಬಂದ ತಕ್ಷಣ ನೀವೇನು ಮಾಡಿ ಗೊತ್ತಾ, ಒಂದೇ ಪೇಜಲ್ಲಿ ಲೆಟರ್ನ ಬರೀರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು 5 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾ, ಒಂದೇ ಪೇಜಲ್ಲಿ ಲೆಟರ್ನ ಬರೀರಿ ಮತ್ತು ಫಾರ್ಮ್ಯಾಟ್ನ ತಪ್ಪದೇ ಕರೆಕ್ಟಾಗಿ ಬರೀರಿ. ಸೊ ಬನ್ನಿ, ನಾನು ಫಾರ್ಮ್ಯಾಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿಯಾಗಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದು ಫ್ರಮ್ ಅಡ್ರೆಸ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಯು ಆಲ್ವೇಸ್ ಸ್ಟಾರ್ಟ್ ವಿತ್ ಫ್ರಮ್ ಅಡ್ರೆಸ್. ಸೊ ನೀವು ಫ್ರಮ್ ಅಂತ ಬರೀಬೇಕಂತ ಏನೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಹೆಸರಿಂದನೇ ಶುರು ಮಾಡ್ಬೋದು. ಇಲ್ಲಿ ಬಂದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕೀರ್ತನ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಏನು ಕ್ವಶನ್ ಇದೆ ಅಂತ ನಾವು ನೋಡೋಣ. ಓಕೆ, ಇಮ್ಯಾಜಿನ್ ಯುವರ್ Kirtan studying in government high school, write a letter to local electricity board to reduce the power cuts during ಈವ್ನಿಂಗ್ ಸ್ಟೇಟಿಂಗ್ ರೀಸನ್. ಸೊ ಏನಾಗುತ್ತೆ ಅಂದರೆ, ಸೊ ಅಗೇನ್ ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ. ಸೊ ಅದು ಬಂದು ಎಲೆಕ್ಟ್ರಿಸಿಟಿ ಆಫೀಸರ್ಸ್ಗೆ ಬರೀಬೇಕಂತ ಕೊಟ್ಟಿದ್ದಾರೆ. ಸೊ ಏನಾಗ್ತಿದೆ, ಸೊ ಸಂಜೆ ಟೈಮಲ್ಲಿ ಏನು ಮಾಡ್ತಿದ್ದಾರೆ, ತುಂಬ ಪವರ್ ಕಟ್ಸು ಮಾಡ್ತಿದ್ದಾರೆ. ಸೊ ಹಾಗಾಗಿ ಓದೋಕ್ಕೆ ಕಷ್ಟ ಆಗ್ತಿದೆ ಅಂತ ನೀವು ಒಂದು ಲೆಟರ್ನ ಬರೀಬೇಕಂತ ಕೊಟ್ಟಿದ್ದಾರೆ. ಸೊ ಅಸ್ಯೂಮ್ ಯುವರ್ ಕೀರ್ತನ. ಓಕೆ, ಸೊ ಫ್ರಮ್ ಅಡ್ರೆಸ್ಸು, ಓಕೆ, ಗೌರ್ಮೆಂಟ್ ಹೈಸ್ಕೂಲ್ ವಿಜಯಪುರ. ಅದಾದಮೇಲೆ ಡೇಟು ನೋಡಿ, ಇಲ್ಲಿ ಕೂಡ ನೀವು ಡೇಟ್ ಅಂತ ಬರೋಕ್ಕೆ ಅವಶ್ಯಕತೆ ಇಲ್ಲ. ಇಟ್ ಇಸ್ ನಾಟ್ ರಾಂಗ್ ಇಫ್ ಯು ರೈಟ್, ಆದರೆ ಬರೋಕ್ಕೆ ಅವಶ್ಯಕತೆ ಇಲ್ಲ. ಸೊ ಬೇಕಾದರೆ ಬರಿಬೋದು, ಬರ್ದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟು ಟು ಅಡ್ರೆಸ್. ಹಾಗೆ ನೋಡಿ, ಇಲ್ಲಿ 2 ಅಂತ ನೀವು ಮೆನ್ಷನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನೋಡಿ, ಡೈರೆಕ್ಟಾಗಿ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KPTCL ಎಲೆಕ್ಟ್ರಿಸಿಟಿ ಬೋರ್ಡ್ ವಿಜಯಪುರ. ಸೊ ಬರೀ ಎಲೆಕ್ಟ್ರಿಸಿಟಿ ಬೋರ್ಡ್ ವಿಜಯಪುರ ಅಂತ ಕೂಡ ನೀವು ಬರೆದ್ರೆ ಸಾಕು. ಸೊ ಇದು ನಮಗೆ ಫಾರ್ಮ್ಯಾಟು. ಯು ಸ್ಟಾರ್ಟ್ ಫ್ರಮ್ ಅಡ್ರೆಸ್, ನೆಕ್ಸ್ಟು ಡೇಟು, ನೆಕ್ಸ್ಟು ಟು ಅಡ್ರೆಸ್. ಓಕೆ, ಸೊ ಅದಾದಮೇಲೆ ಗ್ರೀಟಿಂಗ್ಸ್ನ ಕೊಡಬೇಕು. ಓಕೆ, ರೆಸ್ಪೆಕ್ಟೆಡ್ ಸರ್ ಅಂತ ಗ್ರೀಟಿಂಗ್ಸ್ನ ಕೊಡಬೇಕು. ಅದಾದಮೇಲೆ
ಸಬ್ಜೆಕ್ಟ್ ಅಂದರೆ ಏನು? ಸಬ್ಜೆಕ್ಟಲ್ಲಿ ಏನಿಲ್ಲ, ಸಬ್ಜೆಕ್ಟ್ ಅಂದರೆ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್, ಒಂದು ಬ್ರೀಫ್ ಆಗಿ ನೀವು ಇದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಲೆಟರ್ನ ಬರೀತಿದ್ದೀನಿ ಅಂತ ನೀವು ಬರೆಯೋದೇ ಒಂದು ಸಬ್ಜೆಕ್ಟು. ಓಕೆ, ಸೊ ಅಗೇನ್ ಸಬ್ಜೆಕ್ಟು ಆದಮೇಲೆ ಬಾಡಿ ಇಲ್ಲಿದೆ. ಸೊ ಬಾಡಿ ಬಂದು ಅಟ್ಲೀಸ್ಟ್ ಒಂದು 2 ಪ್ಯಾರಾಗ್ರಾಫ್ಸ್ ಬರೀಬೇಕು ಸ್ಟೂಡೆಂಟ್ಸ್. ಸೊ ಈಚ್ ಹ್ಯಾವಿಂಗ್ 3 to 4 ಸೆಂಟೆನ್ಸಸ್. ಯಾಕಂತ ಕೇಳಬೇಕಾದ್ರೆ 5 ಮಾರ್ಕ್ಸಿಗೆ ಬರೋದು. ಸೊ ಎಸ್, ಅಟ್ಲೀಸ್ಟ್ ಒಂದು 2 ಪ್ಯಾರಾಗ್ರಾಫ್ ಬರೀರಿ. ಸೊ ಏನೇ ನಾನೊಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ, ಇದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಕೂಡ ಬರಿಬೋದು. ಸೊ ಸಿಂಪಲ್ ಆಗಿ ಆ ಒಂದು ಪ್ರಾಬ್ಲಮ್ನ ಶುರು ಮಾಡಿಬಿಟ್ಟು ಏನು ಮಾಡಿ. ಸೊ ಯಾವ ರೀತಿಯಲ್ಲಿ ಶುರು ಮಾಡ್ಬೋದು ನೋಡಿ. ಐ ಆಮ್ ಕೀರ್ತನಾ, ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ರೆಡ್ಯೂಸ್ ದ ಪವರ್ ಕಟ್ಸ್ ಡ್ಯೂರಿಂಗ್ ದ ಈವ್ನಿಂಗ್ ಟೈಮ್ಸ್. ಸೊ ನೋಡಿ, ಡೈರೆಕ್ಟಾಗಿ ಪ್ರಾಬ್ಲಮ್ನ ಸ್ಟೇಟ್ ಮಾಡಿದ್ದೀನಿ. ಸೊ ಯಾಕೆ ಅಂತ ಕೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ದ ಮೇನ್ ಟೈಮ್ ಫಾರ್ ಅಸ್ ಟು ಸ್ಟಡಿ ಆ್ಯಂಡ್ ಕಂಪ್ಲೀಟ್ ಅವರ್ ಹೋಮ್ವರ್ಕ್. ಸೊ ಈವ್ನಿಂಗಲ್ಲಿ ತಾನೇ ಸ್ಟೂಡೆಂಟ್ಸ್ ಬಂದು ಸ್ಕೂಲಿಂದ ವಾಪಸ್ ಬಂದು ಅವ್ರೊಂದು ಅಸೈನ್ಮೆಂಟ್ಸ್ ಎಲ್ಲ ಬರೀತಾರೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿ ಬರಿಬೋದು. ಓಕೆ, ನೋಡಿ ಏನಾಗುತ್ತೆ, ವಿತೌಟ್ ಎಲೆಕ್ಟ್ರಿಸಿಟಿ ವಿ ಕೆನಾಟ್ ಯೂಸ್ ಲೈಟ್ಸ್ ಆರ್ ಫ್ಯಾನ್ಸ್ ಆ್ಯಂಡ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ರೀಡ್ ಎಸ್ಪೆಷಲಿ ಡ್ಯೂರಿಂಗ್ ಹಾಟ್ ವೆದರ್. ಸೊ ನೋಡಿ, ಸಮ್ಮರ್ ಸೀಸನಲ್ಲಿ ಫ್ಯಾನ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಸೊ ಅದು ಅಂತ ನೀವೇನು ಮಾಡ್ಬೋದು, ನಿಮ್ಮ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ ಬರಿಬೋದು. ಸೊ ಕೊನೆಗೆ ಯೋರ್ಸ್ ಫೇತ್ಫುಲಿ ಕೀರ್ತನಾ. ಸೊ ಈ ರೀತಿಯಲ್ಲಿ ನೀವು ಬರೆದುಬಿಟ್ಟು ಏನು ಮಾಡ್ಬೋದು. ಸೊ ಇದು ನಮಗೆ ಫಾರ್ಮಲ್ ಲೆಟರ್ ಆಗಿದೆ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್, ಇನ್ಫಾರ್ಮಲ್ ಲೆಟರ್ ಅಂತ ಬಂದ ತಕ್ಷಣ ಸ್ಟೂಡೆಂಟ್ಸ್ ಒಂದೇ ಡಿಫ್ರೆನ್ಸು, ಅಲ್ಲಿ ರೆಸ್ಪೆಕ್ಟೆಡು, ಐ ಕೈಂಡ್ಲಿ ರಿಕ್ವೆಸ್ಟು ಅದು ಅಂತ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಡಿಯರ್ ಅಂತ ಯೂಸ್ ಮಾಡ್ತೀವಿ, ಲವ್ ಆ್ಯಂಡ್ ಬವರ್ಡ್ ಯೂಸ್ ಮಾಡ್ತೀವಿ, ಓಕೆ, ಎಂಜಾಯ್ಡ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ಇನ್ಫಾರ್ಮಲ್ ಆಗಿರುವ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಆದರೆ ಅಲ್ಲಿ ನಾವು ಈ ರೀತಿ ವರ್ಡ್ಸ್ನ ಯೂಸ್ ಮಾಡಲ್ಲ. ಅಷ್ಟೇ ಒಂದು ಡಿಫ್ರೆನ್ಸ್ ಸ್ಟೂಡೆಂಟ್ಸ್, ಈಸಿ ಫಾರ್ಮಲ್ಗೂ ಇನ್ಫಾರ್ಮಲ್ಗೂ. ಸೊ ಆದರೆ ಇನ್ಫಾರ್ಮಲ್ ಲೆಟರ್ದು ಫಾರ್ಮ್ಯಾಟ್ ಒಂಚೂರು ಡಿಫ್ರೆನ್ಸ್ ಇರುತ್ತೆ, ನೋಡೋಣ. ಸೊ ಏನೆಲ್ಲ ಕ್ವೆಶ್ಚನ್ ಕೇಳ್ಬೋದು ಅಂದರೆ ನೋಡಿ, ನರೇಟಿಂಗ್ ಅ ಸ್ಕೂಲ್ ಟ್ರಿಪ್. ಸೊ ನಿಮ್ಮ ಸ್ಕೂಲ್ ಟ್ರಿಪ್ನ ನಿಮ್ಮ ಫ್ರೆಂಡಿಗೆ ಅಥವಾ ಅಪ್ಪಗೆ ಅಮ್ಮಗೆ ನೀವು ಬಂದು ಏನು ಮಾಡ್ಬೋದು, ಬರಿಬಹುದು. ಟು ಅಟೆಂಡ್ ಆ್ಯನ್ಯುವಲ್ ಡೇ. ಸೊ ಅಗೇನ್ ಫ್ಯಾಮ್ಲಿಗೋ ರಿಲೇಟಿವ್ಸ್ಗೋ ಬಂದು ನನ್ನ ಆ್ಯನ್ಯುವಲ್ ಡೇನ ಅಟೆಂಡ್ ಮಾಡಿ ಅಂತ ಒಂದು ಲೆಟರ್ ಬರಿಬಹುದು ಅಂತ ಕೇಳ್ತಾರೆ. ಇನ್ವೈಟಿಂಗ್ ಫ್ರೆಂಡ್ ಫಾರ್ ವೆಕೇಷನ್. ಸೊ ನಿಮ್ಮ ಫ್ರೆಂಡ್ನ ನಿಮ್ಮ ಜೊತೆಗೆ ವೆಕೇಷನ್ಗೆ ಬಂದು ಟೈಮ್ ಸ್ಪೆಂಡ್ ಮಾಡು ಅಂತ ನೀವು ಕರೆಯೋ ರೀತಿಯಲ್ಲಿ ಕೇಳಿರ್ತಾರೆ. ಓಕೆ, ಇನ್ವೈಟ್ ಫ್ರೆಂಡ್ ಫಾರ್ ಅ ವೆಡ್ಡಿಂಗ್. ಸೊ ನಿಮ್ಮ ಫ್ರೆಂಡ್ನ ನಿಮ್ಮ ಅಕ್ಕನಿಗೋ ನಿಮ್ಮ ಅಣ್ಣನಿಗೋ ಅಥವಾ ನಿಮ್ಮ ಕಸನ್ಗೆ ಯಾರಾದರೂ ಒಬ್ಬರು ವೆಡ್ಡಿಂಗ್ ಇದೆ, ಸೊ ಆ ವೆಡ್ಡಿಂಗ್ನ ಬಂದು ಅಟೆಂಡ್ ಮಾಡು, ಆ ರೀತಿಯಲ್ಲಿ ಕೂಡ ನೀವು ಕೇಳ್ಬೋದು. ಈ ರೀತಿಯಲ್ಲಿ ಕೂಡ ಅವರು ಏನು ಮಾಡ್ತಾರೆ, ಕ್ವಶನ್ ಕೇಳ್ತಾರೆ. ಓಕೆ, ಸೊ ಮೇಜರ್ಲಿ ಈ ಒಂದು 4 ಟಾಪಿಕ್ಸು ಸುತ್ತಮುತ್ತನೇ ಅವರು ಕ್ವಶನ್ನ ಕೇಳ್ತಾರೆ. ಓಕೆನಾ. ಸೊ ಬನ್ನಿ, ಈ ಒಂದು ಇನ್ಫಾರ್ಮಲ್ ಲೆಟರ್ ಫಾರ್ಮ್ಯಾಟ್ ಹೆಂಗಿರುತ್ತೆ ಅಂತ ನಾವು ನೋಡೋಣ. ಸೊ ಇಲ್ಲಿದೆ ಇನ್ಫಾರ್ಮಲ್ ಲೆಟರ್ದು ಫಾರ್ಮ್ಯಾಟು. ಸೊ ಕ್ವಶನ್ ಅನ್ನೋದನ್ನ, ಇಮ್ಯಾಜಿನ್ ಯುವರ್ ಭರತ್ ಅವ್ರ ಭಾಗ್ಯ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್. ಅಗೇನ್ ಗೌರ್ಮೆಂಟ್ ಹೈಸ್ಕೂಲ್, ಹಾಸನ್. ಸೊ ಇಲ್ಲಿ ನೋಡಿ ಅಡ್ರೆಸ್ ಬಂದು ಹಾಸನು. ರೈಟ್ ಅ ಲೆಟರ್ ಟು ಯುವರ್ ಎಲ್ಡರ್ ಬ್ರದರ್ ಸಿಸ್ಟರ್ ಥ್ಯಾಂಕಿಂಗ್ ಹಿಮ್ ಆರ್ ಹರ್ ಫಾರ್ ಪ್ರಿಪೇರಿಂಗ್ ಯು ಫಾರ್ ಇಂಟರ್ ಡಿಬೇಟ್ ಕಾಂಪಿಟೇಷನ್ ಇನ್ ವಿಚ್ ಯು ವಾನ್ ದ ಫಸ್ಟ್ ಪ್ರೈಸ್. ಸೊ ನಿಮ್ಮ ಬ್ರದರ್ ಆರ್ ಸಿಸ್ಟರ್ಗೆ ನೀವು ಒಂದು ಲೆಟರ್ನ ಬರೀರಿ, ಯಾಕಂದರೆ ನೀವು ಇಂಟರ್ ಸ್ಟೇಟ್ ಕಾಂಪಿಟೇಷನಲ್ಲಿ ಗೆದ್ಬಿಟ್ರಿ ಅಂತ. ಸೊ ನೋಡಿ, ಇಲ್ಲಿ ನೋಡಿ ಫ್ರಮ್ ಅಡ್ರೆಸ್ ಮಾತ್ರ ಇದೆ, ಟು ಅಡ್ರೆಸ್ ಇಲ್ಲ, ನೋ ಟು ಅಡ್ರೆಸ್, ನೋ ಸಬ್ಜೆಕ್ಟ್. ಅರ್ಥ ಆಯ್ತಾ? ಆದರೆ ಫಾರ್ಮಲ್ ಲೆಟ್ರಲ್ಲಿ 2 ಸಬ್ಜೆಕ್ಟ್ ಕೂಡ ಬರಿತೀವಿ, ಆದರೆ ಫಾರ್ಮಲ್ ಲೆಟ್ರಲ್ಲಿ 2 ಬರಿತೀವಿ, ಸಬ್ಜೆಕ್ಟ್ ಬರಿತೀವಿ. ಸೊ ಅದೊಂದು ಡಿಫ್ರೆನ್ಸು. ಸೊ ಇಲ್ಲಿ ನೋಡಿ, ಆದ್ಮೇಲೆ ಫ್ರಮ್ ಅಡ್ರೆಸ್ ಆದಮೇಲೆ ಡೇಟ್. ಅಗೇನ್ ನೋಡಿ, ಫ್ರಮ್ ಅಂತ ಮೆನ್ಷನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಡೇಟ್ ಅಂತ ಮೆನ್ಷನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬರಿಬೋದು. ಅದಾದಮೇಲೆ ಗ್ರೀಟಿಂಗ್ಸು, ಡಿಯರ್ ಸಿಸ್ಟರ್ ಅಂತ ಕೊಟ್ಬಿಟ್ಟು ನೀವು ಡೈರೆಕ್ಟ್ ಏನು ಮಾಡ್ಬೋದು, ಆ ಒಂದು ಬಾಡಿ ಆಫ್ ಲೆಟರ್ನ ಬರೆಯೋಕ್ಕೆ ಶುರು ಮಾಡ್ಬೋದು. ಓಕೆ, ಸೊ ನೋಡಿ, ಐಲ್ ಜಸ್ಟ್ ಗಿವ್ ಯು ಫ್ಯೂ ಎಕ್ಸಾಂಪಲ್ಸ್. ಏನೇನು ಫಾರ್ಮಲ್ ವರ್ಡ್ಸು ಇಲ್ಲಿ ಬರಲ್ಲ ಅಂತ ನಾನು ತೋರಿಸ್ತೀನಿ. ಓಕೆ, ಏನು ಫಾರ್ಮಲ್ ವರ್ಡ್ಸ್ ಇಲ್ಲಿ ಬರಲ್ಲ ಅಂತ ನಾನು ತೋರಿಸ್ತೀನಿ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ವಿತ್ ಗ್ರೇಟ್ ಜಾಯ್. ನೋಡಿ, ಜಾಯ್ ಟು ಶೇರ್ ಸಮ್ ವಂಡರ್ಫುಲ್. ನೋಡಿ, ವಂಡರ್ಫುಲ್ ನ್ಯೂಸು. ಇದೆಲ್ಲ ನಾವು ಏನು ಮಾಡಲ್ಲ, ಫಾರ್ಮಲ್ ಲೆಟರಲ್ಲಿ ಈ ರೀತಿ ವರ್ಡ್ಸ್ ಯೂಸ್ ಮಾಡಲ್ಲ. ಐ ಹ್ಯಾವ್ ವನ್ ದ ಫಸ್ಟ್ ಪ್ರೈಸ್ ಇನ್ ದ ಇಂಟರ್ ಸ್ಟೇಟ್ ಡಿಬೇಟ್ ಕಾಂಪಿಟೇಷನ್ ಹೆಲ್ಡ್ ಎಸ್ಟರ್ಡೇ. ನೋಡಿ, ಐ ವಾಂಟ್ ಟು ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ನೋಡಿ, ಇಲ್ಲಿ ಬಾಟಮ್ ಆಫ್ ಮೈ ಹಾರ್ಟು. ಸೊ ಆ ರೀತಿ ನಾವು ಆ ಒಂದು ಫಾರ್ಮಲ್ ಲೆಟ್ರಲ್ಲಿ ಹಾರ್ಟ್ ಎಲ್ಲ ನಾವು ಬರೆಯಲ್ಲ ಅಲ್ವಾ. ಹಾರ್ಟು ಅದೆಲ್ಲ ಲವ್ ಲ್ಯಾಂಗ್ವೇಜ್ ಆಗಿಬಿಡುತ್ತೆ, ಅದರಲ್ಲಿ ಒಂದು ಅಫೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಅದು ಇನ್ಫಾರ್ಮಲ್ ಲೆಟರ್ ಆಗುತ್ತೆ. ಸೊ ಕೊನೆಗೆ ಆ ರೀತಿ ನೀವು ಬರೆದ್ಬಿಟ್ಟು ನೋಡಿ, ಇಲ್ಲಿ ಒಂದು ಡಿಫ್ರೆನ್ಸು, ಯೋರ್ಸ್ ಲವಿಂಗ್ಲಿ. ಸೊ ಎಸ್, ನನಗೆ ಗೊತ್ತಿದೆ. ಸೊ ಸ್ಟೂಡೆಂಟ್ಸ್ ಬಂದು ಪ್ರಿಫರ್ ಮಾಡೋದು ಫಾರ್ಮಲ್ ಲೆಟರ್ ರೈಟಿಂಗೇ, ಆದರೆ ಇನ್ಫಾರ್ಮಲ್ ಲೆಟರ್ ಕೂಡ ಓದಿರಿ. ಸೊ ಇಟ್ ಈಸ್ ಗುಡ್ ನಾಟ್ ಟು ಮಿಸ್ ಔಟ್ ಆನ್ ಎನಿಥಿಂಗ್. ಸೊ ಇಷ್ಟು ನೀವು ನೆನಪಲ್ಲಿಟ್ಕೊಂಡ್ರೆ ಸಾಕು. ಓಕೆ, ಸೊ ಕೊನೆಗೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಸೊ ಒಂದು ಪ್ಯಾಸೇಜ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ಕಪಿಲ್ ದೇವ್ ಬಗ್ಗೆ ಅಗೇನ್ ಒಂದು ಶಾರ್ಟು ಪ್ಯಾಸೇಜ್ ನಾನು ಕೊಟ್ಟಿದ್ದೀನಿ. ಸೊ ಈ ಒಂದು ಪ್ಯಾಸೇಜ್ಗೆ ನಾನು ಆನ್ಸರ್ ಕೊಡೋದಿಲ್ಲ. ಈ ಒಂದು ಪ್ಯಾಸೇಜ್ನ ಓದ್ಬಿಟ್ಟು ಯಾರು ಕರೆಕ್ಟಾಗಿ ಆನ್ಸರ್ನ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀರಾ ಅಂತ ನಾನು ನೋಡ್ತೀನಿ. ಸೊ ಆ ಕಾಮೆಂಟ್ ಸೆಕ್ಷನ್ ನಾನು ನೋಡ್ತೀನಿ, ಕರೆಕ್ಟಾಗಿ ಆನ್ಸರ್ ಅಲ್ಲಿ ಬರೆದಿರಿ. ಕೆಲವೊಂದು ಟಿಪ್ಸ್ ನಾನು ಕೊಡ್ತೀನಿ ಈ ಒಂದು ಪ್ಯಾಸೇಜ್ನ ಬರಿಬೇಕಾದ್ರೆ. ಸೊ ನೋಡಿ ಸ್ಟೂಡೆಂಟ್ಸ್, ಅಗೇನ್ ಪ್ಯಾಸೇಜ್ ಅಂತ ಬಂದ ತಕ್ಷಣ ನಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅಗೇನ್ 4 ಮಾರ್ಕ್ಸ್ ಅಂತ ಬಂದ ತಕ್ಷಣ ನಮಗೆ 1 ಕ್ವಶನ್ಗೆ 2 ಮಾರ್ಕ್ ಈಚ್. ಸೊ 2 ಮಾರ್ಕ್ ಅಂತ ಅಂದಮೇಲೆ ನೀವು ಅಟ್ಲೀಸ್ಟ್ ಒಂದು 3 ಸೆಂಟೆನ್ಸಸ್ ಬರಿಬೇಕು ಆನ್ಸರ್ನ.
ಅಟ್ಲೀಸ್ಟ್ ಒಂದು 3 ಸೆಂಟೆನ್ಸಸ್ ಬರೀಬೇಕು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಡೋಂಟ್ ಕಾಪಿ ಪೇಸ್ಟ್. ಏನು ಮಾಡಬಾರ್ದು? ಡೋಂಟ್ ಕಾಪಿ ಪೇಸ್ಟ್. ಸೊ ಎಸ್, ನಮ್ಗೆ ಗೊತ್ತಿದೆ. ಸೊ ಈ ಒಂದು ಕ್ವೆಶ್ಚನ್ಗೂ ನೋಡಿ, ಫಾರ್ ಎಕ್ಸಾಂಪಲ್, ಹೌ ಡಿಡ್ ಕಪಿಲ್ ಹೆಲ್ಪ್ ಟು ವಿನ್ ವರ್ಲ್ಡ್ ಕಪ್? ಸೊ ಹೆಂಗೆ ಕಪಿಲ್ ದೇವ್ ವರ್ಲ್ಡ್ ಕಪ್ನ ವಿನ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು? ಆನ್ಸರ್ ಇಲ್ಲೇ ಇದೆ. ಸೊ ಬರೀ ನಾನು ಆ ಆನ್ಸರ್ನ ಹಂಗೆ ತೆಗೆದುಬಿಟ್ಟು ಇಲ್ಲಿ ಸುಮ್ಮನೆ ಬರೆದ್ರೆ ನನಗೆ ಫುಲ್ ಮಾರ್ಕ್ಸ್ ಕೊಡೋಲ್ಲ, ನೆನಪಲ್ಲಿರಲಿ. ಆ ಒಂದು ಆನ್ಸರ್ನ ಅರ್ಥ ಮಾಡಿಕೊಂಡು ಆ ಒಂದು ಸೆಂಟೆನ್ಸ್ನ ನಾವು ಒಂಚೂರು ಪ್ಯಾರಾಫ್ರೇಸ್ ಮಾಡಿ, ಒಂಚೂರು ಚೇಂಜ್ ಮಾಡಿ, ನನ್ನ ಓನ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆಯೋ ಆ ನನ್ನ ಓನ್ ವರ್ಡ್ಸಲ್ಲಿ ಬರೆದ್ರೆ ನನಗೆ ಖಂಡಿತ ಫುಲ್ ಮಾರ್ಕ್ಸ್ ಸಿಗೋಕ್ಕೆ ಚಾನ್ಸ್ ಇದೆ. ಸೊ ಎಸ್, 4 ಮಾರ್ಕ್ಸ್ ಬರುತ್ತೆ ಇದು. ಸೊ ಆ ರೀತಿ ನೀವೇನು ಮಾಡೋಕ್ಕೆ ಹೋಗಬೇಡಿ, ಈ ಒಂದು 4 ಮಾರ್ಕ್ಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಆ ರೀತಿಯಲ್ಲೇ ಬರೀರಿ. ಓಕೆ, ಸೊ ಐ ವೋಂಟ್ ಗಿವ್ ಯು ದಿ ಆನ್ಸರ್ಸ್ ಫಾರ್ ದಿಸ್. ಆನ್ಸರ್ಸ್ ಬಂದು ನೀವೇ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಏನು ವೀಡಿಯೋ ಬೇಕಂತ ಹಾಕಿರಿ. ಆ ಒಂದು ವೀಡಿಯೋನ ನಮಗೋಸ್ಕರ ತೊಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.